ಶಾಸ್ತ್ರದ ಬಗ್ಗೆ ಪ್ರವಚನ ಮಾಡಲು ನಮ್ಮೊಂದಿಗೆ ವರಿಷ್ಠ ಪ್ರಾಮಾಣಿಕ ಶುದ್ಧ ಭಕ್ತರಾದ ಹಿಸ್ ಗ್ರೇಸ್ ಮುಳಿವದನ್ ಗೋಪಾಲಕೃಷ್ಣ ಪ್ರಭು ಅವರಿದ್ದಾರೆ. ನನ್ನ ಸೌಭಾಗ್ಯ ಕೂಡ ಇವತ್ತು ಇವರ ಬಗ್ಗೆ ಹೇಳಲು ಅವಕಾಶ ಸಿಕ್ಕಿದ್ದಕ್ಕೆ. ಯಾಕೆಂದ್ರೆ ನನ್ನನ್ನು ಕೂಡ ಒಂದು 13 ವರ್ಷದ ಹಿಂದೆ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತಕ್ಕೆ ಪರಿಚಯಿಸಿದ ನನ್ನ ಮೊದಲ ಶಿಕ್ಷಕ ಗುರುಗಳು ಕೂಡ ಆಗಿದ್ದಾರೆ. ಪ್ರಭುಜಿಯವರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರವರಿಂದ ಪ್ರಥಮ ಹರಿನಾಮ ದೀಕ್ಷೆಯನ್ನು 2008ನೇ ಇಸ್ವಿಯಲ್ಲಿ ಪಡೆದಿದ್ದಾರೆ. ಹಾಗೆ ಎರಡನೆಯ ಬ್ರಾಹ್ಮಣ ದೀಕ್ಷೆಯನ್ನು 2022ರಲ್ಲಿ ತಗೊಂಡಿದ್ದಾರೆ. ಕಳೆದ 15 ವರ್ಷದಿಂದ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಭುಜಿಯವರು ಪ್ರಸ್ತುತ ತಮ್ಮ ಸ್ವಂತ ಹುಟ್ಟಿದ ಊರಾದ ಉಡುಪಿಯಲ್ಲಿ ನೆಲೆಸಿದ್ದಾರೆ. ಅಲ್ಲಿ ಕೂಡ ಸ್ಥಾನೀಯ ಭಕ್ತಿ ವೃಕ್ಷ ಹಾಗೂ ಅಂತಾರಾಷ್ಟ್ರೀಯ ಭಕ್ತಿ ವೃಕ್ಷದಲ್ಲಿ ಸಕ್ರಿಯರಾಗಿ ಎಲ್ಲರಿಗೂ ಕೃಷ್ಣ ಭಾವನಾಮೃತವನ್ನು ನೀಡುತ್ತಾ ಇದ್ದಾರೆ. ಪ್ರಭುಜಿಯವರು ಭಕ್ತಿ ಶಾಸ್ತ್ರಿ 2020ರಲ್ಲಿ ಪೂರ್ಣಗೊಳಿಸಿದ್ದಾರೆ ಹಾಗೂ ಈಗ ಭಕ್ತಿ ವೈಭವವನ್ನು ಕೂಡ ಮಾಡುತ್ತಾ ಇದ್ದಾರೆ. ಪ್ರಭುಜಿಯವರಿಗೆ ಅವರ ಧರ್ಮಪತ್ನಿ ಹರ್ಗ್ರೇಸ್ ಗೋಪಿ ರಂಗಾದೇವಿ ಮಾತಾಜಿ ಹಾಗೂ ಪುತ್ರಿ ಭಕ್ತಿ ಪ್ರಜ್ಞಾ ಅವರ ಒಳ್ಳೆ ಸಹಯೋಗತೆ ಇದೆ. ಮಾತಾಜಿಯವರು ಕೂಡ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರವರ ಶಿಷ್ಯೆ ಹಾಗೂ ಅವರು ಕೂಡ ಬ್ರಾಹ್ಮಣ ದೀಕ್ಷೆಯನ್ನು ತಗೊಂಡಿದ್ದಾರೆ. ಅವರು ಕೂಡ ಭಕ್ತಿ ಶಾಸ್ತ್ರಿ ಮುಗಿಸಿ ಭಕ್ತಿ ವೈಭವವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಜಾಸ್ತಿ ಸಮಯ ತೆಗೆದುಕೊಳ್ಳದೆ ಪ್ರಭುವನ್ನು ಹರಿಕೃಷ್ಣ ಮಹಾಮಂತ್ರದೊಂದಿಗೆ ಇವತ್ತಿನ 18ನೇ ಪಾಸುರದ ಬಗ್ಗೆ ತಿಳಿಸಲು ಆಮಂತ್ರಿಸುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಲ್ಟಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸುಸ್ವಾಗತ. ನಮ್ಮ ಬಹಳ ವಿಶೇಷವಾದ ದಿನ ಇವತ್ತು. ಶಿವಾನಂದ ಪ್ರಭುಜಿ ಅವರೇ, ಎಷ್ಟು ನನ್ನ ವಾಯ್ಸ್ ಕ್ಲಿಯರ್ ಉಂಟಲ್ಲ? ಹೌದು ಪ್ರಭು, ಹೌದು. ಮತ್ತೆ ಇದು ಎಷ್ಟು ಗಂಟೆ ತನಕ? ಈಗ 6:20 ಇಲ್ಲಿದ್ದು 6:20 6:25 ತನಕ ಮಾಡ್ಬೋದು ನಾವು. ಇನ್ನೊಂದು ಅರ್ಧ ಗಂಟೆ ಉಂಟಾ? ಅರ್ಧ ಗಂಟೆ. ಓಕೆ ಪ್ರಭುಜಿ, ಚಲೋ. ಎಲ್ರಿಗೂ ತುಂಬಾ ಸುಸ್ವಾಗತ ಕೋರ್ತಾ. ನಿಮ್ಗೆ ಅಲ್ಲಿ ಮೆಸೇಜ್ ಬರ್ತದೆ ಮೇಲೆ, ಹಾಗೆ. ಓಕೆ ನೋಡ್ತೇನೆ ನಾವು. ಎಲ್ರಿಗೂ ಸುಸ್ವಾಗತ ಕೋರ್ತಾ, ಅದರೊಟ್ಟಿಗೆ ನಮ್ಮ ಕನ್ನಡ ಕಲ್ಪವೃಕ್ಷ ಅವರ ಇಡೀ ತಂಡಕ್ಕೆ ನನ್ನ ಬಹಳಷ್ಟು ಧನ್ಯವಾದಗಳನ್ನು ನಾನು ಕೊಡ್ತಾ, ಇವತ್ತಿನ ನಮ್ಮ ಪಾಸುರಂ 18ನೇ ಪಾಸುರಂ, 18ನೇ ನಂಬರ್ ಬಹಳ ವಿಶೇಷ ನಂಬರ್. ಆಕ್ಚುಲಿ ಭಗವದ್ಗೀತೆಯಲ್ಲಿ ಕೂಡ 18 ಚಾಪ್ಟರ್ ಇದೆ. ಹಾಗೆ 18 ದಿನಗಳ ಯುದ್ಧ ಕೂಡ ನಡೆದಿದೆ ಮಹಾಭಾರತದಲ್ಲಿ. ಇದೇ ತರ ಪ್ರತಿಯೊಂದು ಕೂಡ 18 ಬಹಳ ವಿಶೇಷವಾದ ದಿನ. ಅದರೊಟ್ಟಿಗೆ ಇವತ್ತು ನಮ್ಮ ಎಷ್ಟೋ ಜನರಿಗೆ ಹೊಸ ವರ್ಷ ಕೂಡ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಕಾಮನೆಯನ್ನು ಕೋರುತ್ತಾ ಇವತ್ತಿನ ಪಾಸುರ ಓದೋಣ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಶ್ರೀಮದ್ ಭಾಗವತಂ ಶ್ಲೋಕ ಏನಿದೆ, ಮತ್ತೆ ಸ್ವಲ್ಪ ನಮ್ಮ ಹೊಸ ವರ್ಷ ಇದೆ. ಹೊಸ ವರ್ಷ ನಾವು ಅಫಿಷಿಯಲಿ ನ್ಯೂ ಇಯರ್ಸ್ ಅಂತ ಹೊಸ ವರ್ಷದ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾವ ಚೇತನದಿಂದ ನಾವು ಈ ನಮ್ಮ ಜೀವನವನ್ನು ಕಳಿಬೇಕಂತ ಹೇಳಿ ಇಷ್ಟು ಹೇಳಿ ನಮ್ಮ ಪಾತ್ರ ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ಚೈತನ್ಯಮನೋ ವಿಷ್ಟಂ ಸ್ಥಾಪಿತಮೇನ ಭೂತಲೆ ಸ್ವಯಂ ರೂಪಕದಾಮಯಂ ದದಾತಿ ಸ್ವಪದಾಂತಿಕಂ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಯತೆ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನಚಾರಿಣಂ ಪರಮಾನಂದಮಾಧವ ಶ್ರೀಚಂದ್ರಂ. ನಮೋ ವಿಷ್ಣಾಯ ಕೃಷ್ಣ ಪುತ್ರ ಶ್ರೀಮತಿ ಜಯಪತಾಕ ಸ್ವಾಮಿತಿ ನಾಮನೆ ನಮಾಚಾರ್ಯ ಪಾದಾಯ ನಿತಾಯ ಕೃಪಾ ಪದಾಯ ಗೌರವದಾಮದ ನಗರ. ಹರೇ ಕೃಷ್ಣ. ಎಲ್ಲರಿಗೂ ಸುಸ್ವಾಗತ. ಮತ್ತೊಮ್ಮೆ ಇವತ್ತಿನ ಪಾಶುರಮಲ್ಲಿ ನಮ್ಮ ಎಲ್ಲ ಆಂದಾಳ್ ನಾಚರ್ ಅವರು ಎಲ್ಲರನ್ನು ಎಬ್ಬಿಸ್ತಿದ್ದಾರೆ, ಹೇಳಿ ಅಂತೇಳಿ ಬಹಳ ಸುಂದರವಾಗಿ ಅವರು ಒಂದು ಪಾಶುರವನ್ನು ಮಾಡಿದ್ದಾರೆ. ಇವತ್ತು 18 ದಿನದಲ್ಲಿ ಅವರು ಎಲ್ಲರನ್ನ ಎಬ್ಬಿಸಿದ ನಂತರ ಈಗ ನಂದಗೋಪನಿಗೆ ಬರ್ತಿದ್ದಾರೆ. ನಂದಗೋಪನ ಅಲ್ಲಿ ಅರಮನೆ ಬಂದು ಅಲ್ಲಿ ಹೇಳ್ತಾರೆ, ಒಂದು ಮಾದ ಕಲಿತ್ರಾನೋದ ತೋಲ್ವಿಲಿಯನ್ ಹೇಳ್ತಾರೆ. ಒಂದು ಮದ ಕಲಿತ್ರಾನ್ ಅಂದ್ರೆ ಒಂದು ಆನೆಗೆ ಅದೆಷ್ಟೊಂದು ಶಕ್ತಿಯುತ ಆನೆ ಹೇಳಿದ್ರೆ ಅಂತ ಒಂದು ಆನೆ ಬಲ ಆ ನಂದಗೋಪ ಮಹಾರಾಜನಿಗಿದೆ. ಅದರೊಟ್ಟಿಗೆ ಓಡತೋಳ ಒಲಿಯನ್ ಅಂದ್ರೆ ಅವರದ್ದು ಭುಜದಲ್ಲಿ ಕೂಡ ಅಷ್ಟು ಶಕ್ತಿ ಇದೆ. ಅಂದ್ರೆ ಅವ್ರು ಯಾವ ಶತ್ರುಗಳಿಗೆ ಕೂಡ ನನ್ನ ಬೆನ್ನನ್ನು ತೋರಿಸಿಲ್ಲ. ಅಷ್ಟೊಂದು ಪರಾಕ್ರಮಶಾಲಿ ವೀರ್ಯವಂತೆ ಅಂತ ಹೇಳಿ ಆ ನಂದಗೋಪಾನನ್ ಮರುಮಗಳೇ ನಪ್ಪಿನ್ನಾಯಿ. ಮತ್ತೆ ನಂದಗೋಪಾನಿಗೆ ಹೆಸರು ಹೇಳ್ತಾರೆ. ಮತ್ತೆ ಮರುಮಗಳೇ ನಪ್ಪಿನ್ನಾಯಿ ಹೇಳಿದ್ರೆ ಅವಳು ರಾಧಾರಾಣಿ ಆಕ್ಚುಲಿ.
ಅವಳ ಹೆಸರು ನಪ್ಪಿನ ಅಂತೇಳಿ ತಮಿಳಲ್ಲಿ ಹೇಳ್ತಾರೆ. ಅಂದ್ರೆ ಅವಳಿಗೆ ಡೈರೆಕ್ಟ್ ಆಗಿ ಅವಳಿಗೆ ಹೆಸರು ಹೇಳುದಿಲ್ಲ ರಾಧಾರಾಣಿ ಅಂತೇಳಿ. ಅವಳಿಗೆ ನಮ್ಮ ಶ್ರೀಮದ್ ಭಾಗವತಂ ಹೇಳಿದಾಗೆ ಅವಳಿಗೆ ಪರೋಕ್ಷವಾಗಿ ಆತರ ಅವಳಿಯನ್ನು ಕರೀತಾರೆ. ಅದರೊಟ್ಟಿಗೆ ಗಂಧಂ ಕಮಲಂ ಕುಲಾಲಿ ಮತ್ತೆ ಕಂದೆ ತಿರುವಾವೈ ಅಂತ ಹೇಳ್ತಾರೆ. ಅಂದ್ರೆ ಅವಳದ್ದು ಹೊಗಳ್ತಾರೆ. ಒಂದು ಅವಳಿಗೆ ವೈಭವಗಳು ಮಾಡ್ತಾರೆ ಹೇಳಿದ್ರೆ, ನೀನು ಸುವಾಸನಿಂದ ಕೂಡಿದ ಹೆರಳನ್ನು ಹೊಂದಿದ್ದೆ, ಎದ್ದು ಬಂದು ಬಾಗಿಲನ್ನು ತೆರಿ ಅಂತೇಳಿ ಅವಳು ಹೇಳ್ತಾಳೆ. ಮತ್ತೆ ಒಂದಂ ಒಂದಂ ಎಂಜುಂ ಕೋಲಿ ಎಲಿತ್ತಾನ ಕಣ್ಮಾಧವಿ ಅಂತೇಳಿ, ನೀನು ಹೇಳು, ನಿನ್ನ ಎಷ್ಟೊಂದು ಸುಂದರವಾದ ಆ ಪಕ್ಷಿಗಳೆಲ್ಲ ಚಿಲಿಪಿಲಿ ಮಾಡ್ತಿದೆ, ಮತ್ತೆ ಅಲ್ಲಿ ಕೋಗಿಗಳು ಚೆಲ್ಲಾಪಿಲ್ಲಿಯಾಗಿ ಬಹಳ ಸಮಯದಿಂದ ಕೂಗುತ್ತಿದೆ ಅಂತ ಹೇಳ್ತಾರೆ. ಮತ್ತೆ ನಾನು ನಿನ್ನ ಯಜಮಾನರಾದ ಕೃಷ್ಣನ ಮೇಲೆ ಆಡಲು ಬಂದಿದ್ದೇವೆ. ಅದು ಕೃಷ್ಣನ ಬಗ್ಗೆ ನಾವು ಆಡಲು ಬಂದಿದ್ದೇವೆ ಅಂತ ಒಂದು ಸಮಯದಲ್ಲಿ ನೀನು ಹೇಳು ಅಂತ ಹೇಳಿ ಅವ್ರು ಹೇಳ್ತಾರೆ. ಅದರೊಟ್ಟಿಗೆ ಅವ್ರು ಯಾವ ತರ ಮತ್ತೆ ಮುಂದೆ ಏನ್ ಹೇಳ್ತಾ ಹೇಳಿದ್ರೆ, ಪನ್ನಾವಿರಲಿ ಉನ್ ಮೆತ್ತು ನನ್ ಪೇರು ಪಾಂಡ ಹೇಳ್ತಾರೆ. ಇನ್ನ ಕೈಯಲ್ಲಿ ಹೂವಿನ ಚೆಂಡಾಟ ಅಂದ್ರೆ ಕೃಷ್ಣನೊಟ್ಟಿಗೆ ಅವರು ಬಾಲಲ್ಲಿ ಆಟ ಆಡೋದಿಲ್ಲ, ಹೂವಿನನ್ನೇ ಒಂದು ಹೂವನ್ನೊಂದು ಒಂದು ಬಾಲ್ ಮಾಡಿ ಒಂದು ಚೆಂಡನ್ನು ಮಾಡಿ ಅದರಲ್ಲಿ ಕೃಷ್ಣನಿಗೆ ನಿನ್ನೊಟ್ಟಿಗೆ ಆಟ ಆಡುವ ನೀನು ಬಾ ಅಂತ ಹೇಳಿ ಕರೀತಾರೆ. ಮತ್ತೆ ಮುಂದೆ ಹೇಳ್ತಾರೆ, ಸಿಂಧಾಮೈ ಕೈರಾಲ್ ಶಿರಾಲ್ ವಲಿಯೋಲಿಪ ಅಂದ್ರೆ ಹೇಳ್ತಾರೆ, ನಿನ್ನ ತಾವರೆ ಅಂತ ಕೆಂಪಾಗಿರೋ ಕೈಗಳಲ್ಲಿ ನಿನ್ನ ಕೈಗಳು ಬಳೆಗಳು ಜಲ್ ಎಂದು ಶಬ್ದ ಮಾಡ್ತಿದೆ. ಅಂದ್ರೆ ಅವಳ ಕೈಗಳು ಬಳೆ ಕೂಡ ಶಬ್ದ ಮಾಡ್ತಿದೆ. ಕಡೆಗೆ ಹೇಳ್ತಾರೆ, ಒನ್ ತಿರಾವಾಯ್ ಮಲಿ ಎಲ್ಲೊಂದು ರೆಂಬಾವೈ ಹೇಳ್ತಾರೆ, ನೀನು ಬಾಗಿಲು ತೆಗಿ, ನೀನು ಸಂತೋಷದಿಂದ ನನ್ನ ಬಾಗಿಲು ತೆಗಿ, ನಿಮ್ಮ ದರ್ಶನಕ್ಕೆ ನಾವು ತುಂಬಾ ಕಾತುರದಿಂದ ನಿಂತಿದ್ದೇವೆ ಅಂತೇಳಿ ಇದು ಅವಳ ಭಾವನೆ. ಇದು ಬಹಳ ಸುಂದರವಾದ ಇದು. ಗೋಪಿಗಳು ಕೂಡ ಇದೇ ಭಾವನೆ ಇರ್ತಾರೆ. ಅವರು ಕೂಡ ಬೆಳಿಗ್ಗೆ ಬೇಗ ಎದ್ದು ಭಾಗವತಂ ಹೇಳ್ತಾರೆ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಗೋಪಿಗಳು ಆ ಯಮುನಾ ನದಿಯಲ್ಲಿ ಅಷ್ಟು ಚಳಿ ಇರ್ತದೆ. ಆ ಚಳಿಯಲ್ಲಿ ಅವರು ಸ್ನಾನ ಮಾಡಿ ಬರ್ತಾ ಇರ್ತಾರೆ. ನಾನು ಮೊನ್ನೆ ಬೃಂದಾವನ ಬಂದಿದ್ದೇನೆ, ಅಲ್ಲಿ ಬಹಳಷ್ಟು ಚಳಿ ಇರ್ತದೆ ಈ ಸಮಯದಲ್ಲಿ. ಇಂಥ ಚಳಿಗಾಲದಲ್ಲಿ ಕೂಡ ಅವರು ಯಾವುದನ್ನು ಕೂಡ ಲಕ್ಷಿಸದೆ ಅವರು ಬಹಳ ತುಂಬಾ ತಪಸ್ಸೆ ಮಾಡ್ತಾರೆ. ಅಂದ್ರೆ ಒಂದು ಬೆಳಿಗ್ಗೆದ್ದು ಸ್ನಾನ ಮಾಡುದು, ಚಳಿಯಲ್ಲಿ ಸ್ನಾನ ಮಾಡುದು ಕೂಡ ಒಂದು ದೊಡ್ಡ ತಪಸ್ಸೆ ಅಂತ ತಪಸ್ಸೆ ಬಹಳಷ್ಟು ಕಮ್ಮಿ ಜನರು ಮಾಡ್ತಾರೆ. ಮೊನ್ನೆ ನಮ್ಮ ಉಡುಪಿಗೆ ನಮ್ಮ ಒಬ್ರು ಪ್ರಭುಜಿ ಬಂದಿದ್ರು. ಅವ್ರ ಹೆಸರು ಅಮೋಘಲೀಲಾ ಪ್ರಭು ಅಂತ ಹೇಳಿ. ಅವರಿಗೆ ನಾವು ನಮ್ಮ ಗೆಳೆಯರ ಮನೆಯಲ್ಲಿದ್ದಾಗ ಅವ್ರಿಗೆ ನಾನು ಹೇಳಿದೆ, ಇಲ್ಲಿ ಬಿಸಿನೀರು ಬರುತ್ತೆ, ಇಲ್ಲಿ ತಣ್ಣೀರು ಬರುತ್ತೆ ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ನನಗೆ ಬಿಸಿನೀರು ಆಗತ್ತೆ ಇಲ್ಲ, ನಾನು ತಣ್ಣೀರೇ ಸ್ನಾನ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ನಾನು ಹೇಳಿದ್ರು, ಡೆಲ್ಲಿಯಲ್ಲಿ 3-4 ಡಿಗ್ರಿ ಇರುತ್ತೆ, ಅಲ್ಲಿ ಕೂಡ ಅದೇ ಸ್ನಾನ ಮಾಡ್ತಾರೆ ಹೇಳಿದಕ್ಕೆ ಅವ್ರು ಹೇಳಿದ್ರು, ಹೌದು ನಾನು ಕೂಡ ಅಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡುದು, ಬೇಗ ಒಳ್ಳೆ ಎನರ್ಜಿ, ಒಳ್ಳೆ ನಂಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ತಣ್ಣೀರು ಮಾಡೋದು. ಅದನ್ನು ಕೇಳಿ ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಅಂದ್ರೆ ಇಷ್ಟು ಕೂಡ ಅವರು ತಮ್ಮನ್ನು ತಪಸ್ಸೆ ಮಾಡಿಕೊಂಡು ತಮ್ಮ ಕೃಷ್ಣ ಭಾವನದಲ್ಲಿ ಮುಂದುವರಿಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದರೊಟ್ಟಿಗೆ ನಮ್ಮ ಶ್ರೀಮದ್ ಭಾಗವತಮಲ್ಲಿ ಅದರಲ್ಲಿ 2 ಶ್ಲೋಕಗಳನ್ನು ನಮ್ಮ ಪ್ರಭುಗಳು ಕೊಟ್ಟಿದ್ದಾರೆ. ಇದು ನಮ್ಮ ಮುಚುಕಿಂದ ಒಂದು ಕತೆ ಬರ್ತದೆ ಶ್ರೀಮದ್ ಭಾಗವತ. ನಮ್ಮ ಕೃಷ್ಣ 10ನೇ ಸ್ಕಂದದಲ್ಲಿ ಚಾಪ್ಟರ್ ನಂಬರ್ 51. ಈ ಚಾಪ್ಟರ್ ಅಲ್ಲಿ ಮುಚುಕುಂದ ಬಗ್ಗೆ ಹೇಳ್ತಾರೆ. ಮುಚುಕುಂದ ಹೇಳಿದ್ರೆ ಅವ ಬಹಳಷ್ಟು ದೊಡ್ಡ ಭಕ್ತನಾಗಿರ್ತಾನೆ, ಅದರೊಟ್ಟಿಗೆ ದೊಡ್ಡ ರಾಜನಾಗಿರ್ತಾನೆ, ದೊಡ್ಡ ಸೂರ್ಯವಂತನಾಗಿರ್ತಾನೆ. ಅವನನ್ನು ದೇವತೆಗಳು ಕೂಡ ರಾಕ್ಷಸರೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಅವನು ಕರೀತಾರೆ, ನೀನು ಬಾ ಯುದ್ಧ ಮಾಡಿದ್ದೇಳು. ಯುದ್ಧ ಮಾಡ್ತಾ ಎಷ್ಟೋ ವರ್ಷಗಳು ಮುಗ್ದೋಯ್ತು. ಯಾಕಂದ್ರೆ ದೇವತರ 1 ವರ್ಷ ಹೇಳಿದ್ರೆ ನಮ್ದು 1 ವರ್ಷ ಹೇಳಿ ದೇವತೆಗಳು 1 ದಿನ ಆಕ್ಚುಲಿ. ಅದು ಬಹಳಷ್ಟು ದಿನಗಳು ಯುದ್ಧ ಮಾಡಿ ಕಡೆಗೆ ಅವರು ಗೆಲ್ತಾರೆ. ಯುದ್ಧ ಗೆದ್ದಾಗ ಮುಚುಕುಂದನಿಗೆ ಹೇಳಿ, ನಿಮ್ಗೆ ಏನು ವರ ಬೇಕೆಂದು ಕೇಳ್ತಾರೆ. ಮುಚುಕುಂದ ನಮ್ಮಲ್ಲಿ ಭಕ್ತರಿಗೆ ದೇವರದ್ದು ಕೃಪೆ ಬಿಟ್ಟು ಬೇರೆ ಏನು ವರ ಬೇಡ. ಅವ್ರು ಹೇಳ್ತಾನೆ, ನಂಗೆ ನಾನು ಬಹಳಷ್ಟು ನಂಗೆ ತುಂಬಾ ಟಯರ್ಡ್ ಆಗಿದೆ, ಸಾಕಾಗಿದೆ, ಹಾಗಾಗಿ ನನಗೆ ಒಂದು ಒಳ್ಳೆ ನಿದ್ದೆ ಮಾಡ್ಲಿಕ್ಕೆ ಹೊರ ಕೊಡು. ಅದು ಮಾತ್ರವಲ್ಲದೆ ಯಾರಾದ್ರೂ ಬಂದು ನನ್ನ ನಿದ್ದೆಗೆ ತೊಂದರೆ ಮಾಡಿದ್ರೆ ನಾನು ಕಂಡು ಬಿಟ್ರೆ ಅವರು ಭಸ್ಮವಾಗಿ ಹೋಗ್ಬೇಕು ಅಂತೇಳಿ ಹೊರ ಕೊಡಿ ಅಂತ ಕೇಳ್ತಾರೆ. ಕಡೆಗೆ ಮುಚ್ಚುಕುಂದ ಏನ್ ಮಾಡ್ತಾ ಹೇಳಿದ್ರೆ ಸೀದಾ ಹೋಗ್ತಾನೆ, ಅಲ್ಲಿಂದ ಹೋಗಿ ಅಲ್ಲಿ ದೊಡ್ಡ ಗುಫೆಗೆ ಹೋಗ್ತಾನೆ. ಅಲ್ಲಿ ಗುಫೆಯಲ್ಲಿ ಹೋಗಿ ಅವ ನಿದ್ದೆ ಮಾಡ್ತಿರ್ತಾನೆ. ಎಷ್ಟೋ ವರ್ಷಗಳ ಕಳೆದ ನಂತರ ಅಲ್ಲಿ ದ್ವಾಪರಯುಗ ಶುರುವಾಗಿರ್ತದೆ. ದ್ವಾಪರಯುಗದಲ್ಲಿ ಬಹಳಷ್ಟು ಬಾರಿ ನಿಮ್ಗೆಲ್ಲರೂ ಗೊತ್ತುಂಟು, ಕೃಷ್ಣ ಮಥುರದಲ್ಲಿರೋ ಜರಾಸಂಧ ಬಹಳಷ್ಟು ಬಾರಿ ಕೃಷ್ಣನಿಗೆ ದಾಳಿ ಮಾಡಿದ. ಅದರೊಟ್ಟಿಗೆ ಒಂದು ದಿನ ಕಾಲಯವನು ಬರ್ತಾನೆ. ಕಾಲಯವ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವ್ರು ಬಹಳಷ್ಟು ದೊಡ್ಡ ಗಾತ್ರದಲ್ಲಿ ರಾಕ್ಷಸ, ಸಾಧಾರಣ ರಾಕ್ಷಸ ಅಲ್ಲ, ಬಹಳಷ್ಟು ದೊಡ್ಡ ಗಾತ್ರದಲ್ಲಿ ರಾಕ್ಷಸ ಇರ್ತಾನೆ. ಅವ ಕೃಷ್ಣನ ನೋಡಿ ಕೃಷ್ಣನ ಹಿಡಿಲಿಕ್ಕೆ ಓಡಿ ಬರ್ತಾನೆ. ಕೃಷ್ಣ ಬಹಳ ಸಣ್ಣ ಬಾಲಕನಾಗಿರ್ತಾನೆ. ಮುಚುಕಿಂದ ಇವನು ಕಾಲಯವನ ಅವನೊಂದು ದೊಡ್ಡ ಹೆಜ್ಜೆ ಹಾಕೊಂಡು ಅವನು ಹಿಂದೆ ಓಡ್ಲಿಕ್ಕೆ ಬರ್ತಾನೆ.
ಆಗ ಕೃಷ್ಣ ನಡ್ಕೊಂಡು ಹೋಗ್ತಿರ್ತಾನೆ, ಕಾಲ ಬಹಳಷ್ಟು ವೇಗದಿಂದ ಅವನ ಹಿಂದೆ ಓಡಿಸ್ಕೊಂಡು ಬರ್ತಾನೆ. ಇದನ್ನ ಏನರ್ಥ ಕೇಳಿದ್ರೆ, ಕೃಷ್ಣ ಒಂದು ಸಣ್ಣ ಹೆಜ್ಜೆ ಆದ್ರೂ ಅದರದ್ದು ಶಕ್ತಿ ಉಂಟಲ್ಲ, ಬಹಳಷ್ಟು ದೊಡ್ಡ ಶಕ್ತಿ. ನಾವು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೊನ್ನೆ ನಾವು ನೋಡಿದ ಕ್ಲಾಸಲ್ಲಿ ಯಾವ ತರ ತ್ರಿವಿಕ್ರಮ ಒಂದು ಹೆಜ್ಜೆಯಿಂದ ಇಡೀ ನಮ್ಮ ಭೂಲೋಕ ನಾಡ್ದ, ಇನ್ನೊಂದು ಹೆಜ್ಜೆಯಿಂದ ಇಡೀ ನಮ್ಮ ಭೌತಿಕ ಸೃಷ್ಟಿ ಏನಿದೆ ಅದನ್ನು ಅಳೆದ. ಇದೇ ತರ ಭಗವಂತನ ಕಾಲ ಹೇಳಿದ್ರೆ ಸಾಧಾರಣ ಕಾಲ ಅಲ್ಲ, ಆಕ್ಚುಲಿ ಇದು ಬಹಳಷ್ಟು ವಿಶೇಷವಾದ ಹೆಜ್ಜೆ. ಪ್ರತಿಯೊಂದು ಹೆಜ್ಜೆಗೆ ಬಹಳಷ್ಟು ಮಹತ್ವ ಇದೆ, ಬಹಳಷ್ಟು ಪವಿತ್ರವಾದ ಹೆಜ್ಜೆ. ನಾವು ಧಾಮದಲ್ಲಿ ಲೀಲೆ ನೋಡ್ತೇವೆ. ಧಾಮದಲ್ಲಿ ಯಶೋದಮಯಿ ಕೃಷ್ಣನ ಓಡ್ಕೊಂಡು ಬರುವಾಗ ಅವಳು ಹಿಡಿಯಕ್ಕೆ ಸಾಧ್ಯ ಆಗ್ತದೆ, ಯಾಕಂದ್ರೆ ಅವಳು ಅಷ್ಟು ಕೂಡ ಶುದ್ಧ ಭಕ್ತಳಾಗಿದ್ಲು, ಮತ್ತೆ ಶುದ್ಧ ಹೃದಯ ಇತ್ತು ಅವಳಿಗೆ. ಅದೇ ತರ ಕೃಷ್ಣನ ಹಿಡಿಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಕಾಲಯವನ ಅವ್ರು ಶುದ್ಧ ಭಕ್ತನಾಗಿರಲಿಲ್ಲ, ಬಹಳಷ್ಟು ದೊಡ್ಡ ರಾಕ್ಷಸನಾಗಿದ್ದ, ಬಹಳಷ್ಟು ಕಪಟಿಯಾಗಿದ್ದ, ಬಹಳಷ್ಟು ಕ್ರೂರನಾಗಿದ್ದ. ಹಾಗಾಗಿ ಅವನಿಗೆ ಕೃಷ್ಣನ ಹಿಡಿಯಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಕೃಷ್ಣನಿಂದ ನಡ್ಕೊಂಡು ಹೋಗ್ತಿದೆ ಅಂತ ಇವತ್ತು ದೊಡ್ಡ ಹೆಜ್ಜೆ ಹಾಕೊಂಡು ಓಡಿಕೊಂಡು ಬರ್ತಾನೆ, ಸಾಧ್ಯ ಆಗಲಿಲ್ಲ. ಕಡೆ ಕೃಷ್ಣ ಮಾಡ್ತಾನೆ, ಮುಂದೆ ಹೋಗಿ ಒಂದು ದೊಡ್ಡ ಗುಹೆ ಒಳಗೆ ಹೋಗ್ತಾನಂತೆ. ಇವ ನೋಡ್ತಾನೆ, ಕೃಷ್ಣ ಗುಹೆ ಒಳಗೋದನ್ನು ನೋಡ್ತಾನೆ, ಮತ್ತೆಂತ ಆಗ್ತದೆ ಕಾಣಲಿಲ್ಲ ಅವನಿಗೆ. ಕಡೆ ಇವ ಕೂಡ ಆ ಗುಹೆ ಒಳಗೆ ಓಡಿಕೊಂಡು ಬಂದಾಗ ಅಲ್ಲಿ ಗುಹೆಯಲ್ಲಿ ಒಬ್ಬ ಮಲ್ಕೊಂಡಿದ್ದ ನೋಡಿ ಇವ ಹಿಡ್ಕೊಂಡು, ಇದು ಕೃಷ್ಣ ಮಲ್ಕೊಂಡಿ ಅಂತ ಹೇಳಿ ಅವನ ತನ್ನ ಕಾಲಲ್ಲಿ ಜೋರಾಗಿ ತುಳಿತಾನೆ. ಅದು ಮಲ್ಕೊಂಡ ವ್ಯಕ್ತಿ ಯಾರು ಹೇಳಿದ್ರೆ ಮುಚ್ಚುಕುಂದ ಇರ್ತಾನೆ. ಆ ಮುಚ್ಚುಕುಂದನಿಗೆ ಒಗ್ದ ಕೂಡ ಮುಚ್ಚುಕುಂದನ ನಿದ್ದೆ, ಅವನಿಗೆ ತುಂಬಾ ನಿದ್ದೆಯಿಂದ ಹೊರ ಬಂದಾಗ ಸಿಟ್ಟು ಬರ್ತದೆ, ನನ್ನ ನಿದ್ದೆಯನ್ನು ಯಾವ ತರ ಇವ ಡಿಸ್ಟರ್ಬ್ ಮಾಡಿದೆ ಅಂತೇಳಿ. ಕಡೆಗೆ ಇಮಿಡಿಯೇಟ್ ಕಣ್ಣನ್ನು ಓಪನ್ ಮಾಡಿದಾಗ ಅಲ್ಲಿ ಕಾಲಯವನ ಇದ್ದಾನೆ, ಅಲ್ಲಿ ಭಸ್ಮ ಹೋಗಿರ್ತಾನೆ. ಅಷ್ಟೊತ್ತಿಗೆ ಅವನ ಬದಿಯಲ್ಲಿ ಒಂದು ಸುಂದರವಾದ ರೂಪ ಕಂಡಿತು, ಬಹಳ ಪ್ರಕಾಶಮಾನದ ದಿವ್ಯವಾದ ಶಂಖಚಕ್ರ ಗದಾ ಪದ್ಮ ಸಹಿತವಾದ ಕೃಷ್ಣನ ಸುಂದರವಾದ ರೂಪ ಕಂಡಿತು. ಕೃಷ್ಣನ ರೂಪ ಕಂಡಾಗ ಅವನಿಗೆ ಕೃಷ್ಣ ನನಗೆ ಆಶೀರ್ವಾದ ಮಾಡಿದೆ ಅಂತ ಹೇಳಿ ಅವನು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾನೆ, ಕಡೆಗೆ ತನ್ನ ಪ್ರಾರ್ಥನೆ ಮಾಡ್ತಾನೆ. ಅದರೊಟ್ಟಿಗೆ ಭಗವಂತನ ಅವನಿಗೆ ಉತ್ತರ ಕೊಡ್ತಾನೆ ಅವನ ಪ್ರಾರ್ಥನೆಗೆ. ಆ ಉತ್ತರದ 2 ಶ್ಲೋಕ ಏನಿದೆ ಅದು ನಮ್ಮ ಈ ಶ್ಲೋಕ ಇವತ್ತಿನ ಭಗವಂತನನ್ನು ವೈಭವೀಕರಣ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ಅದನ್ನು ಶ್ಲೋಕ ಓದ್ತೇನೆ, ಅದರೊಟ್ಟಿಗೆ ಅದರದ್ದು ಸಣ್ಣ ಭಾವಾರ್ಥಗಳು ಓದ್ತೇನೆ. ಶ್ರೀ ಭಗವಾನು ವಾಚ ಜನ್ಮ ಕರ್ಮಾಭಿಧಾನಾನಿ ಸಂತಿ ಮೇ ಅಂಗ ಸಹಸ್ರಶಃ ನ ಶಕ್ಯಂತೆ ಅನುಸಖ್ಯಾತುಂ ಅನಂತತ್ವಂ ಮಾಯಾಪಿಹಿ. ಇದರ್ಥ ಏನು ಹೇಳಿದ್ರೆ, ಜನ್ಮ ಕರ್ಮ ಅಭಿಧಾನಿ ಅಂದ್ರೆ ಭಗವಂತನ ಜನ್ಮ ಕರ್ಮಕ್ಕೆ ಮೇ ದಿವ್ಯಂ. ಇದರಲ್ಲಿ ಜನ್ಮ ಕರ್ಮ ಮತ್ತೆ ಭಗವಂತನ ಅಭಿಧಾನ ಹೇಳಿದ್ರೆ ಭಗವಂತನ ಬೇರೆ ಬೇರೆ ಹೆಸರುಗಳು. ಇದನ್ನು ಎಷ್ಟು ಅಂತ ಹೇಳಿದ್ರೆ ಶಂತಿಮೆ ಅಂಗ ಸಹಸ್ರಶ, ಇದು ಒಂದೆರಡಲ್ಲ, ಸಹಸ್ರಶ, ಬೇಕಾದಷ್ಟು 1000 ಗಟ್ಟಲಿದೆ. ಅದನ್ನು ನಾ ಸಖ್ಯಂತೆ ಅನುಸಖ್ಯ ತುಮ್ ಅಂತ ಹೇಳ್ತಾರೆ. ಅಂದ್ರೆ ಇದನ್ನು ಎಣಿಸ್ಲಿಕ್ಕೆ ಹೋದ್ರೆ ಒಂದೊಂದು ಲೆಕ್ಕ ಮಾಡ್ತಾ ಹೋಗ್ಲಿಕ್ಕೆ ಹೋದ್ರೆ ಅದು ಸಾಧ್ಯ ಇಲ್ಲ ಅಂತ. ಭಗವಂತ ಏನ್ ಹೇಳ್ತಾನೆ ಹೇಳಿದ್ರೆ ಅನಂತಾತ್ಮನ್ ಮಯಾಪಿ, ಅದೆಷ್ಟು ಅನಂತ ಹೇಳಿದ್ರೆ ಇದು ಭಗವಂತನ ಹೆಸರು, ನಂಗೆ ಸ್ವತಃ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ. ಇದು ಭಗವಂತನ ನಿಜವಾದ ಒಂದು ದೊಡ್ಡ ಒಂದು ವೈಭವೀಕರಣ. ಕೆಲವೊಮ್ಮೆ ಹೇಳ್ತಾರೆ, ನಾವು ಓದಿದ್ದೇವೆ ಕೆಲವು ಸತಿ, ನಾವು ಇಡೀ ಒಂದು ಸಮುದ್ರದ ನೀರೇನಿದೆ, ಭೂಮಿಯಲ್ಲಿ ಸಮುದ್ರ ನೀರನ್ನೊಂದು ನಾವು ಶಾಯಿ ಅಥವಾ ಇಂಕ್ ಇಂಥ ತಗೊಂಡೊಂದು ಪೆನ್ನಲ್ಲಿ ತುಂಬಿಸ್ಕೊಂಡು ಇಡೀ ನಮ್ಮ ಆಕಾಶ ಏನಿದೆ ಅದನ್ನೊಂದು ಒಂದು ಒಂದು ಪೇಪರ್ ಅಂತ ಎಣಿಸ್ಕೊಂಡು ಅದರಲ್ಲಿ ಬರಿತಾ ಹೋದ್ರೆ ಆ ಪೇಪರಲ್ಲಿ ಬರ್ದಷ್ಟು ಎಲ್ಲ ಎಷ್ಟು ಶಾಯಿ ಏನಿದೆ ಅದು ಖಾಲಿ ಆದ್ರೂ ಕೂಡ ಅದು ಅಲ್ಲಿ ಎಷ್ಟು ಪೇಪರ್ ಪುನಃ ಜಾಗ ಉಳಿತಂತೆ. ಇದು ಭಗವಂತನ ನಿಜವಾದ ವೈಭವೀಕರಣ. ಅದರೊಟ್ಟಿಗೆ ಇನ್ನೊಂದು ಶ್ಲೋಕ ಇದೆ, ಶ್ಲೋಕ ನಂಬರ್ 10ನೇ ಸ್ಕಂದದಲ್ಲಿ 51ನೇ ಚಾಪ್ಟರ್ 37ನೇ ಶ್ಲೋಕ. ಇದ್ರಲ್ಲಿ ಏನ್ ಹೇಳ್ತಾ ಹೇಳಿದ್ರೆ, ಕಾವಿದ್ ರಾಜಾಂಸಿ ವಿಮಾಮೇ ಪೃಥಿವ್ಯಾನಿ ಉರು ಜನ್ಮಾಭಿಭಿಹಿ ಗುಣಕರ್ಮಾಭಿಧಾನಾನಿ ನಾಮೇ ಜನ್ಮಾನಿ ಕರ್ಹಿಚೇತ್. ಇದು ಹೇಳಿದ್ರೆ ಕಚ್ಚಿತ್ ರಾಜಾಂಸಿ ವಿಮಾಮೆ ಅಂದ್ರೆ ಒಬ್ರು ಬರಿತಾರೆ ಅಂದ್ರೆ ನಡಿ ರಾಜಾಂಶ ಹೇಳಿದ್ರೆ ಧೂಳು ಕಣಗಳು, ಮತ್ತೆ ವಿಮಾನ ಹೇಳಿದ್ರೆ ಅದನ್ನು ಲೆಕ್ಕ ಮಾಡೋದಂತೆ. ನಮ್ಮ ಪೃಥ್ವಿಯಲ್ಲಿ ಎಷ್ಟು ಧೂಳು ಕಣಗಳಿದೆ ಅದನ್ನು ಲೆಕ್ಕ ಮಾಡ್ಬೋದಂತೆ. ಅಂದ್ರೆ ಯಾವ ತರ ಲೆಕ್ಕ ಮಾಡ್ಬೋದು, ಒಂದು ಜನ್ಮಾಭಿಭಿ ಅಂದ್ರೆ ಎಷ್ಟೋ ಜನ್ಮಗಳು ತೆಗಿಬೋದು ನಿಮ್ಗೆ. ಧೂಳಲ್ಲಿ ಎಷ್ಟು ಧೂಳು ಕಣಗಳಿದೆ ಅದನ್ನ ನೀವು ಜನ್ಮ ಬಂದು ಅದನ್ನ ಲೆಕ್ಕ ಮಾಡ್ತಾ ಹೋದ್ರೆ ಅದು ನಿಮ್ಗೆ ಮುಂದಿನ ದಿನ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಅದೇ ಭಗವಂತನ ಗುಣ ಕರ್ಮಾಭಿಧಾನಿ ಅಂತ ಬರ್ತದೆ. ಅಂದ್ರೆ ಭಗವಂತನ ಗುಣಗಳು, ಭಗವಂತನ ಲೀಲೆಗಳು, ಭಗವಂತನ ಅಭಿಧಾನ ಹೇಳಿದ್ರೆ ಭಗವಂತನದು ಹೆಸರುಗಳು. ಪ್ರತಿಯೊಂದು ಲೀಲೆ ಒಂದು ಹೆಸರು ಇರ್ತದೆ. ಅಂತ ಭಗವಂತನ ಗುಣ ಕರ್ಮಾಭಿಧಾನಾನಿ ನಾಮೇ ಜನ್ಮಾನಿ ಕಳಿಸಿದ್ದು ಅಂದ್ರೆ ಹೇಳ್ತಾರೆ, ನಮ್ಗೆ
ಎಷ್ಟೋ ಜನ್ಮಗಳು ತೆಗೆದ್ರು ಕೂಡ ನಿಮಗೆ ಧೂಳನ್ನೇ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇರ್ತದೆ. ಅದ್ರ ಭಗವಂತನ ಗುಣಕರ್ಮಾಭಿಧಾನ ಏನಿದೆ ಅದನ್ನ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಹಳ ಸುಂದರವಾಗಿ ನಮ್ಮ ಶ್ರೀಮದ್ ಭಾಗವತವನ್ನು ಹೇಳ್ತಾರೆ. ಇದು 2 ಶ್ಲೋಕಗಳು ಭಗವಂತನ ಲೀಲೆ ಬಗ್ಗೆ, ಭಗವಂತನ ಗುಣಗಳ ಬಗ್ಗೆ, ಭಗವಂತನದ್ದು ನಾಮದ ಬಗ್ಗೆ ಹೇಳ್ತಾರೆ. ಅಂದ್ರೆ ನಾವು ಭಗವಂತನ ಬಗ್ಗೆ ಹೇಳುವಾಗ ಅದು ನಾಮ ರೂಪ ಗುಣ ಲೀಲೆ ಅಂತೇಳಿ ಭಗವಂತನ ನಾಮದ ಬಗ್ಗೆ ನಾವು ವೈಭವೀಕರಣ ಮಾಡಬೇಕು, ಗುಣದ ಬಗ್ಗೆ, ಲೀಲೆ ಬಗ್ಗೆ ನಾವು, ಮತ್ತೆ ರೂಪದ ಬಗ್ಗೆ. ಇದು 4 ಬಹಳ ವಿಶೇಷವಾದ ತತ್ವಗಳು ನಾವು ಶ್ರೀಮದ್ ಭಾಗವತ ನೋಡ್ತೇವೆ. ಭಗವಂತನ ನಾಮನಕಾರಿ ಬೋಧ ನಿಜ ಜನ್ಮ ಶಕ್ತಿ ಬಹಳಷ್ಟು ಇಷ್ಟೊಂದು ನಾಮ, ಭಗವಂತ ನಾಮ ಕಲಿಯುಗದಲ್ಲಿ ಕಲಿಕಾಲಿ ನಾಮರೂಪಿ ಕೃಷ್ಣಾವತಾರ ನಾಮ ಹೊಯ್ತ್ಯಾಯ ಸರ್ವ ಜಗತ್ ನಿಸ್ಸಾರ. ಇಡೀ ನಮ್ಮ ಕಲಿಯುಗದಲ್ಲಿ ಭಗವಂತನ ನಾಮ ಏನಿದೆ ಅದು ಭಗವಂತನಿಂದ ಅಭಿನ್ನವಾದದಿಲ್ಲ. ಅಂತ ಭಗವಂತನ ನಾಮ ಏನಿದೆ ಅದನ್ನು ನಾವು ಜಪಿಸಬೇಕು ಕಲಿಯುಗದಲ್ಲಿ. ಅದರೊಟ್ಟಿಗೆ ಭಗವಂತನ ಗುಣಗಳ ಬಗ್ಗೆ, ಲೀಲೆಯ ಬಗ್ಗೆ, ರೂಪದ ಬಗ್ಗೆ ನಾವು ಬಹಳಷ್ಟು ಸುಂದರವಾಗಿ ನಾವು ಗುಣಗಾನ ಮಾಡಬೇಕು. ಈ ತರ ಮಾಡಿದ್ರೆ ಏನಂತ ಹೇಳಿದ್ರೆ ಅದು ನಮ್ಮ ಜನ್ಮ ಏನಿದೆ ಅದು ಸಾರ್ಥಕ. ನಮ್ಗೆ ಆ ಸಮಯದಲ್ಲಿ ಯಾವ ನಾವು ಭಗವಂತನ ನಾಮರೂಪ ಗುಣ ಲೀಲೆಗಳ ಕೊಂಡಾಡ್ತಿರ್ತೇವೆ ಆಗ ಪ್ರತಿಯೊಂದು ದಿನ ಕೂಡ ನಮ್ಗೆ ಹೊಸ ವರ್ಷ ಅಂತ, ನ್ಯೂ ಇಯರ್. ಈಗ ನಮ್ಮ ಇವತ್ತು ಜನವರಿ 1 ಆಕ್ಚುಲಿ ನ್ಯೂ ಇಯರ್ ಬಹಳಷ್ಟು ವಿಜೃಂಭಣೆಯಿಂದ ನಾವು ನೋಡಬಹುದು. ಆಸ್ಟ್ರೇಲಿಯಾದಿಂದ ಹಿಡಿದು ಅಮೆರಿಕ ತನಕ ಬೇರೆ ಬೇರೆ ಕಡೆಯಲ್ಲಿ ಬಹಳಷ್ಟು ಫೈರ್ ವರ್ಕ್ಸ್ ಮಾಡಿ ಬಹಳಷ್ಟು ವಿಶೇಷವಾಗಿ, ಎಸ್ಪೆಷಲಿ ನಮ್ಮ ದುಬೈಯಲ್ಲಿ ಬಹಳ ವಿಜೃಂಭಣೆಯಿಂದ ಎಲ್ಲ ಯಾರು ಕರ್ಮಿಗಳಿದ್ದಾರೆ ಅವರದನ್ನು ಆಚರಿಸ್ತಾರೆ. ಅವ್ರು ಎಷ್ಟೊತ್ತಿಗೆ ಮನೆ ಹೋಗ್ತಾರೆ ಹೇಳಿದ್ರೆ ನಂಗೆ ಒಮ್ಮೆ ನೆನಪಾಗ್ತುಂಟು. ನಾವು ನ್ಯೂ ಇಯರ್ ದಿನ ಬೆಳಿಗ್ಗೆ ಮಂಗಳಾರತಿ ಹೊರಡ್ತಿದ್ದೇವೆ ಸುಮಾರು 4:20 ಹೊತ್ತಿಗೆ. ಆಗ ಎಲ್ಲರೂ ಪಾರ್ಟಿ ಮುಗಿಸಿ ಬರ್ಕೊಂಡಿರ್ತಾರೆ, ತೇಲು ಆಡ್ಕೊಂಡು ಒಬ್ಬರೊಬ್ರು ಹಿಡ್ಕೊಂಡು ಬಂದು ಅವರು ಮನೆಗೆ ಹೋಗುದು, ನಾವು ಮಂಗಳಾರತಿ ಹೋಗುದು. ಬಹಳ ಇದೇ ನಮ್ಮ ಭಕ್ತರಿಗೆ ಮತ್ತೆ ನಮ್ಮ ಕರ್ಮಿಗಳಿರುವ ವ್ಯತ್ಯಾಸ ಹೇಳಿದ್ರು. ಹಾಗಾಗಿ ಅವ್ರು ಈ ಹೊಸ ವರ್ಷ ಹೇಳಿದ್ರೆ ಬಹಳಷ್ಟು ಒಂದು ಅದು ಏನ್ ಹೇಳ್ತಾರೆ ಹೇಳಿದ್ರೆ ಬಹಳಷ್ಟು ವಿಕೃತಿಯಿಂದ ಮಾಡ್ತಾರೆ ಸಂಭ್ರಮ. ಜನರು ಮದ್ಯಪಾನ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ವಸ್ತುಗಳನ್ನು ತಿಂತಾರೆ, ಮತ್ತೆ ನಾಮಸ್ಮರಣೆ ಅಂತೂ ಬರುವುದೇ ಇಲ್ಲ, ಇಡೀ ದಿನ ಮಾಡ್ಕೊಂಡಿರ್ತಾರೆ. ಮತ್ತೆ ರಾತ್ರಿ ಒಂದನೇ ತಾರೀಕು ಲೇಟ್ ಆಗಿ ಹೇಳ್ತಾರೆ. ಇದು ಅವರದ್ದು ಹೊಸ ವರ್ಷದ ಸೆಲೆಬ್ರೇಷನ್. ಅದು ಮಾತ್ರ ಅಲ್ಲದೆ ಇಡೀ ನೀವು ಪ್ರಕೃತಿಯನ್ನು ಕೂಡ ನೋಡಿದ್ರೆ, ಪ್ರಕೃತಿಯಲ್ಲಿ ಆ ಡಿಸೆಂಬರ್ ಅಲ್ಲಿ ನೀವು ಎಸ್ಪೆಷಲಿ ನಮ್ಮ ಅಮೆರಿಕದಲ್ಲಿ, ಯುರೋಪಲ್ಲೆಲ್ಲ ನೋಡಿದ್ರೆ ಅಲ್ಲಿ ಒಂದೆಲ್ಲ ಮರಗಳೆಲ್ಲ ಒಂದು ಎಲೆಗಳು ಇರುವುದಿಲ್ಲ, ಒಂದು ಹೂ ಇರುವುದಿಲ್ಲ, ಒಂದು ಹಣ್ಣಂಪಲು ಇರುವುದಿಲ್ಲ, ಬಹಳಷ್ಟು ಒಂದು ವಿಕಾರವಾಗಿರ್ತದೆ ಸೃಷ್ಟಿ. ಎಲ್ಲ ಕಡೆ ಮಂಜು ಬಿಳಿ ಬಿಳಿ ಆಗಿರ್ತದೆ. ಅದನ್ನು ನೋಡಿ ಇದೊಂಥರ ಇದು ಹೊಸ ವರ್ಷ ಅಲ್ಲ ಆಕ್ಚುಲಿ. ನಿಜವಾದ ವರ್ಷ ಹೇಳಿದ್ರೆ ನಮ್ಮ ಸನಾತನ ಧರ್ಮದಲ್ಲಿದೆ. ನಾವು ಯುಗಾದಿ ಮಾಡ್ತೇವೆ, ಅಥವಾ ನಮ್ಮ ಬ್ರಹ್ಮಗೌಡ ಸಂಪ್ರದಾಯವರು ನಮ್ಮ ಗೌರವ ಪೂರ್ಣಿಮೆಯನ್ನು ಹೊಸ ವರ್ಷ ಅಂತ ನಾವು ಸಂಪ್ರದಾಯ ಮಾಡ್ತೇವೆ. ಆ ಸಮಯದಲ್ಲಿ ಪ್ರತಿಯೊಂದು ಮರದಲ್ಲಿ ಬಹಳಷ್ಟು ಒಂದು ಹಸಿರಾದ ಎಲೆಗಳಿರ್ತದೆ, ಹೂಗಳಿರ್ತದೆ, ಹಣ್ಣಂಪಳು ಇರ್ತದೆ. ಇದು ನಿಜವಾದ ಹೊಸ ವರ್ಷ. ಅಂದ್ರೆ ಬಹಳಷ್ಟು ಮಂಗಳಕರವಾದ ವಿಷಯಗಳನ್ನು ನಾವು ನೋಡ್ಬೋದು. ಅದರೊಟ್ಟಿಗೆ ಪ್ರತಿ ವರ್ಷ ನಾವು ಒಂದೊಂದು ವರ್ಷ ಮುಗಿದಾಗೆ ನಾವು ಅದನ್ನು ಒಮ್ಮೆ ಅವಲೋಕನ ಮಾಡಬೇಕು. ಇಡೀ ನಮ್ಮ ವರ್ಷ ನಾನು ಯಾವ ತರ ನಾನು ಕಳೆದಿದ್ದೇನೆ. ಕಳೆದಿದಾಗ ನಮ್ಗೆ ಒಂದು ಕೆಟ್ಟ ವಿಷಯ ನೋಡಿ ಸಿಗ್ತದೆ, ಒಳ್ಳೆ ವಿಷಯ ನೋಡಿ ಸಿಗ್ತದೆ. ಅದು ಜಾಸ್ತಿ ಕೆಟ್ಟದೇ ನೋಡಿ ಸಿಗ್ತದೆ. ನಮ್ಮ ಚಾಣಕ್ಯ ಪಂಡಿತ ಹೇಳ್ತಾರೆ, ಚಾಣಕ್ಯ ಪಂಡಿತ ಏನ್ ಹೇಳ್ತಾರೆ ಹೇಳಿದ್ರೆ, ಒಂದು ಚಿಹ್ನೆ ಏನಿದೆ ಅದು ಒಂದು ಕೊಳಕು ರಾಶಿಯಲ್ಲಿ ಬಿದ್ದಿದ್ರು ಕೂಡ ಅದನ್ನು ಇಕ್ಬೇಕಂತೆ. ಅದೇ ತರ ನಾವು ಕೂಡ ಏನ್ ಮಾಡ್ಬೇಕು ಹೇಳಿದ್ರೆ, ನಾವು ಇಡೀ ವರ್ಷದಲ್ಲಿ ಏನೆಲ್ಲ ನಾವು ಶುಭ ಕಾರ್ಯಗಳು ಮಾಡಿದ್ದೇವೆ ಅದರ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು. ಏನೆಲ್ಲ ಕೆಟ್ಟದಾಗಿದೆ ಅದನ್ನೆಲ್ಲ ಮರ್ತು ಬಿಡ್ಬೇಕು, ಏನೆಲ್ಲ ತಪ್ಪು ಮಾಡಿದ್ರೆ ಮರ್ತು ಬಿಡಿ. ಅದರೊಟ್ಟಿಗೆ ಏನೆಲ್ಲ ಶುಭ ಕಾರ್ಯ ಮಾಡಿದ್ರೆ ಅದನ್ನ ನೆನ್ಪಿಟ್ಕೊಳ್ಬೇಕು. ಎಷ್ಟು ಒಳ್ಳೆ ಚಾಂಟಿಂಗ್ ಮಾಡಿದ್ವಿ, ಎಷ್ಟು ಒಳ್ಳೆ ನಾವು ಏನೆಲ್ಲ ಪ್ರವಚನ ಕೇಳಿದ್ವಿ, ಏನೆಲ್ಲ ಸತ್ಸಂಗ ಮಾಡಿದ್ವಿ, ಅದನ್ನ ನೆನ್ಪಿಟ್ಕೊಂಡು ನಮ್ಮ ಜಪ ಏನಿದೆ ನಮ್ಮ ಕಲಿಯುಗದಲ್ಲಿ, ಆ ಜಪವನ್ನು ಯಾವ ತರ ನಾವು ಮತ್ತಷ್ಟು ಒಳ್ಳೆ ರೀತಿಯಿಂದ ಮಾಡುದು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಂತ. ಯಾಕಂದ್ರೆ ನಮ್ಮ ಕೃಷ್ಣ ಭಾವನತೆಯಲ್ಲಿ ಇಡೀ ನಮ್ಮ ಪ್ರೋಗ್ರೆಸ್ ಏನಿದೆ ಅದೆಲ್ಲ ನಮ್ಮ ಜಪದ ಮೇಲೆ ನಿರ್ಭರ ಆಗಿರ್ತದೆ. ಅದರೊಟ್ಟಿಗೆ ನಮ್ಮ ಭಾಗವತ ಹೇಳ್ತಾರೆ, ಪ್ರತಿಯೊಂದು ದಿನ ಕೂಡ ಶಿವಾಭಿಷಂ ಉದ್ಯಾನಸ್ತಂಸೌ ತಸ್ಯಾರ್ಥಿ ಯಶಣೋಣಿತ ಉತ್ತಮ ಶ್ಲೋಕ ವಾರ್ತೆ ಅಂತೇಳಿ ಭಾಗವತದಲ್ಲಿ ಸುಂದರ ಶ್ಲೋಕ ಬರ್ತದೆ. ಅಂದ್ರೆ ಪ್ರತಿಯೊಂದು ಸನ್ಸೆಟ್ ಸನ್ರೈಸ್ ಆಗುವಾಗ ನಮ್ದು ಆರತಿ ವೈಪುಂಸ, ನಮ್ಮ ಮನುಷ್ಯನದು ಒಂದೊಂದು ದಿನದು ಕಳೀತಾ ಹೋಗ್ತದೆ. ಅದೇ ನಮ್ಮ ಉಡುಪಿಯಲ್ಲೊಬ್ಬರು ಬಂತ ಸಂಪ್ರದಾಯದಲ್ಲಿ ಒಬ್ರು ಆಚಾರ್ಯ ಇದ್ದಾರೆ, ಬ್ರಹ್ಮಣ್ಯ ಆಚಾರ್ಯ ಅಂತೇಳಿ. ಅವ್ರು ಬಹಳ ಸುಂದರದ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ ಹೇಳಿದ್ರೆ, ಅವರು ಸೂರ್ಯ ಭಗವಾನ್ ದಿನಾಲು ಏಳುವಾಗ ಉಂಟಲ್ಲ, ಆ ಒಂದು ಬ್ಯಾಗ್ ಹಿಡ್ಕೊಂಡು ಬರ್ತಾನಂತೆ. ಅದರೊಟ್ಟಿಗೆ ಮನುಷ್ಯರು ಕೂಡ ಒಂದು ಪರ್ಸ್ ಅಥವಾ ಬ್ಯಾಗ್ ತಗೊಂಡು ಹೋಗ್ತಾರಂತೆ. ಮನುಷ್ಯರ ಪರ್ಸ್ ಬ್ಯಾಗ್ ಏನಂತ ಹೇಳಿದ್ರೆ ಒಂದೊಂದು ದಿನ ಕಮ್ಮಿ ಆದಾಗೆ ಆ ಬ್ಯಾಗ್ ಅಲ್ಲಿ ತುಂಬಿಸ್ತಾ ಹೋಗ್ತಾರಂತೆ. ಅದನ್ನೇ ಸೂರ್ಯ ಭಗವಾನ್ ಏನ್ ಮಾಡ್ತಾನೆ, ಅದೇ ಬ್ಯಾಗ್ ಅನ್ನು ತೆಗೆದು ತನ್ನ ಬ್ಯಾಗ್ ಅಲ್ಲಿ ಕೂಡ ಅವ್ರು ಏನ್ ಬ್ಯಾಗ್ ಅಲ್ಲಿ ತುಂಬಿಸಿ ಅದನ್ನ ತೆಗೆದು ಅವನ ಬ್ಯಾಗ್ ಅಲ್ಲಿ ಹಾಕ್ತಾ ಹೋಗ್ತಾನಂತೆ. ಅಂದ್ರೆ ಸೂರ್ಯ ಭಗವಾನ್ ಏನ್ ಮಾಡ್ತಾ ಹೇಳಿದ್ರೆ, ಆ ಪ್ರತಿಯೊಂದು ಕೂಡ ಒಂದು ದಿನ ಉದಯ ಆದಾಗ ಆ ಮನುಷ್ಯರದ್ದು ಒಂದೊಂದು ದಿನವನ್ನು ತೆಗೆದು ತನ್ನ ಬ್ಯಾಗ್ ಅಲ್ಲಿ ಹಾಕ್ತಾ ಹೋಗ್ತಾನಂತೆ.
ಇದೇ ಅರ್ಥ. ಅದರೊಟ್ಟಿಗೆ ಏನಂತ ಹೇಳಿದ್ರೆ ತಸ್ಯಾರ್ಥೆ ಯಶ್ ಶೃಣೋನೀತ ಉತ್ತಮ ಶ್ಲೋಕ ವಾರ್ತೆ. ಯಾವ ನಾವು ಭಗವಂತನ ನಿಜವಾದ ಭಗವಂತನ ನಾಮರೂಪ ಗುಣಲೀಲೆ ಬಗ್ಗೆ ನಾವು ಕೊಂಡಾಡ್ತೇವ, ಹಾಗೇನಂತ ಹೇಳಿದ್ರೆ ನಮ್ದು ದಿನ ಕಮ್ಮಿ ಆಗುದಿಲ್ಲಂತೆ. ಯಾಕಂದ್ರೆ ನಾವು ಭಗವಂತನ ನಾಮಸ್ಮರಣೆ ಮಾಡುದಿಲ್ಲ, ಆಗ ನಮ್ಮ ಒಂದೊಂದು ದಿನ ಕಮ್ಮಿಯಾಗಿ ನಾವು ಸ್ಮಶಾನಕ್ಕೆ ಹತ್ತಿರ ಹೋಗ್ತೇವೆ. ಅದೇ ಯಾವ ರೀತಿ ನಾವು ದಿನಾಲು ಭಗವಂತನ ನಾಮಸ್ಮರಣೆ ಮಾಡ್ತೇವೆ, ಅದೇ ನಮ್ದು ಹೊಸ ವರ್ಷ. ಅದು ಹೊಸ ವರ್ಷ ಏನಿರ್ತದೆ, ನಮ್ಮದು ಭಗವಂತನ ವೈಕುಂಠ ಧಾಮಕ್ಕೆ ಹೋಗ್ಲಿಕ್ಕೆ ನಾವು ಹತ್ತಿರ ಹೋಗ್ತದೆ ಅಂತೇಳಿ ಬಹಳ ಸುಂದರವಾಗಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಹೇಳ್ತಾರೆ, ಸಮಯ ಮತ್ತೆ ಅಲೆ ಅಂತೆ, ಇದು ಯಾರನ್ನು ಕೂಡ ವೇಟ್ ಮಾಡುದಿಲ್ಲ ಅಂತ. ಸಮಯ ಬರ್ತಲೇ ಇರ್ತದೆ, ಹೋಗ್ತಲೇ ಇರ್ತದೆ. ಶಿಲ್ಪ ಬರೀತಾರೆ, ಒಂದು ದಿನ ನೀವು ವೇಸ್ಟ್ ಮಾಡಿದ್ರೆ ಅದಕ್ಕೆ ನೀವು ಎಷ್ಟೋ ಗೋಲ್ಡ್ ಕೊಟ್ಟು ಕೂಡ ಸಮಾನ ಆಗುದಿಲ್ಲಂತೆ. ಅಂದ್ರೆ ಒಂದು ಚಿನ್ನವನ್ನು ಕೊಟ್ಟು ಕೂಡ ಅದನ್ನು ವಾಪಸ್ ತಗೊಳ್ಳಿಕ್ಕೆ ಆಗುದಿಲ್ಲಂತೆ. ಹಾಗಾಗಿ ನಾವು ಬಹಳಷ್ಟು ಕೃಷ್ಣ ಮಹಾಮೃತ ನಾವು ಮುಂದುವರಿಬೇಕಾದ್ರೆ ಈ ಸಮಯ ಪ್ರಜ್ಞೆ ಏನಿದೆ ಅದಕ್ಕೆ ಬಹಳಷ್ಟು ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಅಂದ್ರೆ ಅದಿಲ್ಲದೆ ನಮ್ದು ಜೀವನ ನಡೆದಿಲ್ಲ. ಅದರೊಟ್ಟಿಗೆ ಮತ್ತೊಂದು ಏನ್ ಮಾಡ್ಬೇಕು ಹೇಳಿದ್ರೆ, ಮತ್ತೊಂದು ನಮ್ಮ ಹೊಸ ವರ್ಷದ ಚೇತನೀಯತೆ ಯಾವ ತಿರ್ಬೇಕು ಹೇಳಿದ್ರೆ, ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ 2:14 ಮಾತ್ರ ಸ್ವಚ್ಛಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮನಪಾಯಿನೋ ನಿತ್ಯ ಸಂತತಿ ಸ್ವಭಾರತ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಭೌತಿಕ ಸೃಷ್ಟಿಯಲ್ಲಿ, ಭೌತಿಕ ಸಂಸಾರದಲ್ಲಿ ನಮ್ಗೆ ಈ ನಮ್ಮ ಸುಖ ಮತ್ತೆ ದುಃಖ ಅದು ಬರ್ತಲೇ ಇರ್ತದೆ. ಅದು ಸುಖ ಯಾವ ತರ ಕನೆಕ್ಟೆಡ್ ಹೇಳಿದ್ರೆ, ನಮ್ಮದು ಮಾತ್ರ ಸ್ಪರ್ಶ, ಮಾತ್ರ ಹೇಳಿದ್ರೆ ನಮ್ಮ ಇಂದ್ರಿಯಗಳು, ಸ್ಪರ್ಶ ಹೇಳಿದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯಗಳು. ಪ್ರತಿಯೊಂದು ಇಂದ್ರಿಯಗಳು ಏನಿದೆ ಅದನ್ನು ನಮ್ಗೆ ಜೀವನದಲ್ಲಿ ನಮ್ಗೆ ತಾತ್ಕಾಲಿಕವಾಗಿ ನಮ್ಗೆ ಸಂತೋಷ ಕೊಡುತ್ತದೆ. ನಿಜವಾದ ಸಂತೋಷ ಬರಬೇಕಾದ್ರೆ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು. ಸವೇಪಂಶ ಪರೋಧರ್ಮ ಇದೋ ಭಕ್ತಿ ಅದೋಕ್ಷ ಅಂತ ಹೇಳಿ, ಅಂದ್ರೆ ನಾವು ನಿಜವಾದ ಪುರುಷನ ಧರ್ಮ ಹೇಳಿದ್ರೆ ಭಗವಂತನ ನಾಮಸ್ಮರಣೆ ಮಾಡುದು. ಅದರಿಂದ ಏನಾಗ್ತದೆ ಹೇಳಿದ್ರೆ, ನಮ್ಮ ಆತ್ಮ ಸುಪ್ರಸಿದ್ಧತೆ, ನಮ್ಮ ಆತ್ಮ ಸಂತೋಷಗೊಳ್ಬೇಕಾದ್ರೆ, ನಮ್ಮ ಜೀವನ ನಾವು ಸಂತೋಷದ ಕಳ್ಬೇಕಾದ್ರೆ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಗುಣಲೀಲೆ ಮಾಡಬೇಕು. ಅದೇ ತರ ಈ ಶ್ಲೋಕದಲ್ಲಿ ಹೇಳ್ತಾರೆ, ಮಾತ್ರ ಸ್ವಚ್ಛಾಸ್ಕಂತೆ ಶೀತ ಉಷ್ಣ ಸುಖ ದುಃಖದ. ಅಂದ್ರೆ ಯಾವ ತರ ಒಂದು ಚಳಿಗಾಲ ಬರ್ತದೆ, ಸೆಕೆಗಾಲ ಬರ್ತದೆ, ಅದೇ ತರ ನಮ್ಮ ಸುಖ ಮತ್ತು ದುಃಖಗಳು ನಮ್ಮನ್ನು ಬರ್ತಲೇ ಇರ್ತದೆ, ನಮ್ಮ ಜೀವನದಲ್ಲಿ ಬಂದೇ ಬರ್ತದೆ. ಅದು ಬರ್ತದೆ ಹೋಗ್ತದೆ. ಅದನ್ನು ಯಾವ ತರ ನಾವು ಅದನ್ನು ಸಹಿಸ್ಕೊಳ್ಬೇಕಂದ್ರೆ ಸಂಸ್ಥಿತಿಸುವ ಭಾರತ, ಅದನ್ನು ಸಹಿಸ್ಕೊಂಡ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಭಕ್ತಿಯಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಸುಖ ಬಂದಾಗ ನಾವು ಉಪಯೋಗಬಾರ್ದು, ಅದನ್ನು ಭಗವಂತನ ಕೃಪೆ ಅಂತ ತಿಳಿಸ್ಬೋದು, ಭಗವಂತನ ವಿಶೇಷವಾದ ನಮಗೆ ಅನುಗ್ರಹ ಅಂತ ತಿಳಿಸ್ಕೊಂಡು ಆ ಸಮಯದಲ್ಲಿ ನಾವು ನಮ್ಮ ಭಗವಂತನ ಮರ್ತು ಬಿಡ್ಲಿಕ್ಕಿಲ್ಲ. ಅದೇ ತರ ಯಾವ ದುಃಖ ಬರ್ತದೆ ಅದು ಕೂಡ ಭಗವಂತನ ಅನುಗ್ರಹ, ಅದ್ರ ಹಿಂದೆ ಭಗವಂತನ ಒಂದು ಕೈ ಇದ್ದೇ ಇರ್ತದೆ. ಹಾಗಾಗಿ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ನಾವೇನ್ ಮಾಡ್ಕೊಂಡಿದ್ರೆ ಅದನ್ನು ಸಂತತಿಸುವ ಭಾರತ, ಅದನ್ನು ನಾವು ಸಹಿಸ್ಕೊಳ್ಬೇಕಂತ. ಆ ದುಃಖವನ್ನು ಸಹಿಸ್ಕೊಂಡ್ರೆ ಮತ್ತೆ ಅದೇ ಸಮಯದಲ್ಲಿ ಇದು ನಮ್ಗೆ ಒಳ್ಳೆಯ ಅವಕಾಶ, ಭಗವಂತನ ಒಂದು ಧ್ಯಾನ ಮಾಡ್ಲಿಕ್ಕೆ ಈ ತರ ಅವಕಾಶ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಿ ನಾವು ಈ ತರ ಭಾವನೆಯಿಂದ ಇರ್ಬೇಕಂತೆ. ಈ ಭಾವನೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಅದನ್ನೇ ಭಗವದ್ಗೀತದ್ದು ಜ್ಞಾನ ಏನಿದೆ ಅದನ್ನು ವಿಜ್ಞಾನವಾಗಿ ನಮ್ಮ ಜೀವನದಲ್ಲಿ ಪರಿವರ್ತಿಸಿಕೊಂಡ್ರೆ ಆಗ ನಮ್ಗೆ ಪ್ರತಿದಿನ ಹೇಳಿದ್ರೆ ಅದು ಹೊಸ ವರ್ಷ ಆಗ್ತದೆ. ಇದರೊಟ್ಟಿಗೆ ಒಂದು ಸಣ್ಣ ಕತೆ ಬರ್ತದೆ. ಏನ್ ಕತೆ ಹೇಳಿದ್ರೆ, ಒಬ್ಬ ಬಾಬಾಜಿ ಇರ್ತಾನೆ, ಅವ ನೀರಲ್ಲಿ ದೊಡ್ಡ ಬೋಟಲ್ಲಿ ತುಂಬಾ ಜನ ಹೋಗ್ತಿರ್ತಾರೆ, ಇವು ಕೂಡ ಬೋಟಲ್ಲಿ ಹೋಗ್ತಿರ್ತಾನೆ. ಆಗ ನದಿ ಮಧ್ಯದಲ್ಲಿ ಏನಾಗ್ತದೆ, ತುಂಬಾ ಸಡನ್ಲಿ ಬಿರುಗಾಳಿ ಬರ್ತದೆ. ಆಗ ಸ್ವಲ್ಪ ನದಿ ನೀರು ಅಲ್ಲೋಲ ಕಲ್ಲೋಲ ಆಗ್ತದೆ. ದೋಣಿ ಏನಿದೆ ಅದು ಮೇಲೆ ಕಡೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಮೇಲೆ ಕಡೆ ಹೋಗುವಾಗ ಆ ನದಿದು ನೀರುಂಟಲ್ಲ, ಅಲ್ಲಿ ದೋಣಿ ಒಳಗೆ ತುಂಬಲಿಕ್ಕೆ ಶುರು ಆಗ್ತದೆ. ಆಗ ಇವಾಗ ಬಾಬಾಜಿ ಏನ್ ಮಾಡ್ತಾನೆ ಹೇಳಿದ್ರೆ, ಒಂದು ತನ್ನ ಕಮ್ಮಡಲ್ಲಿ ಕೂಡ ನೀರು ತೆಗೆದು ದೋಣಿ ಒಳಗೆ ಹಾಕ್ತಿರ್ತಾನೆ. ಒಂದು ಕಡೆ ದೋಣಿಯಲ್ಲಿ ನದಿ ನೀರು ಬರ್ತುಂಟು, ಅದರೊಟ್ಟಿಗೆ ಇವಾಗ ಕೂಡ ಕಮ್ಮಡಲ್ಲಿ ನೀರು ತೆಗೆದು ದೋಣಿಗೆ ಹಾಕ್ತಾ ಹೋಗ್ತಾನಂತೆ. ಹಾಗೆ ಹಾಕಿ ಕಡೆಗೆ ಮತ್ತೆ ಸ್ವಲ್ಪ ಸಮಯದ ನಂತರ ನದಿ ಬಿರುಗಾಳಿ ಕಮ್ಮಿ ಆಯ್ತು, ನದಿ ತುಂಬಾ ಶಾಂತ ಆಯ್ತು. ಆಗ ಜನರೆಲ್ಲ ದೊಡ್ಡ ಸಂತೋಷ ಪಟ್ರಂತೆ. ನಾವೆಲ್ಲ ಬದುಕಿದೆವು, ನಮ್ಗೆಲ್ಲ ಈ ಸಮಸ್ಯೆಯಿಂದ ಹೊರ ಬಂದೇವೆ ಅಂತೇಳಿ. ಆಗ ಈ ಬಾಬಾಜಿ ಏನ್ ಮಾಡ್ತಾ ಹೇಳಿದ್ರೆ, ಆ ನದಿ ಇದ್ರೊಳಗೆ ಎಷ್ಟು ನೀರುಂಟು ಬೋಟಿ, ಅದನ್ನ ತನ್ನ ಕಮ್ಮಡ್ ನಿಂತಿದ್ದು ಹೊರಗೆ ಹಾಕ್ತಾ ಇರ್ತಾನೆ. ಹಾಗೆಲ್ಲ ಜನರಿಗೆ ಆಶ್ಚರ್ಯ ಆಯ್ತಾನೆ, ಯಾವ ತರ ಮಾಡ್ತಿದ್ದಾನೆ ಅಂತೇಳಿ. ಯಾವ ನೀರು ಒಳಗೆ ಬೇಡ ಆ ಸಮಯದಲ್ಲಿ ನೀರು ಒಳಗೆ ಹಾಕ್ತಿದ್ದಾನೆ, ಯಾವ ನೀರು ಒಳಗೆ ಬೇಕಿತ್ತು ಆ ಸಮಯದಲ್ಲಿ ನೀರು ಹೊರಗೆ ಹಾಕ್ತಿದ್ದಾನೆ ಅಂತೇಳಿ. ಮತ್ತೆಲ್ಲರೂ ಬಂದು ನದಿ ತಡಕ್ಕೆ ಬಂದ ನಂತರ ಆ ಬಾಬಾಜಿ ಹತ್ರ, ನಿನ್ನ ವರ್ತನೆ ಹಿಡಿದು ಬಹಳ ವಿಚಿತ್ರವಾದ ವರ್ತನೆ. ನಾವೆಲ್ಲರೂ ಸಂಕಟದಲ್ಲಿ ಇರುವಾಗ ನೀನು ವಿಚಲಿತನಾಗ್ಲಿಲ್ಲ, ಅದರ ಬದಲು ನೀರನ್ನು ತೆಗೆದು ಬೋಟ ಒಳಗೆ ಹಾಕ್ತಿದ್ದೆ. ಅದೆಲ್ಲರೂ ಸಂತೋಷ ಇರುವಾಗ ನೀನು ಕೂಡ ಏನ್ ಮಾಡ್ತಿದ್ದೆ, ನೀರನ್ನು ತೆಗೆದು ಹೊರಗೆ ಹಾಕ್ತಿದ್ದೆ. ಅದ್ರ ಅರ್ಥ ಏನು, ನಮ್ಗೆ ಅರ್ಥ ಯಾಕೆ ನೀನು ಆ ತರ ಮಾಡಿದ್ ಕೇಳಿದಾಗ ಅವ್ ಹೇಳ್ತಾನಂತೆ, ಇದೆಲ್ಲ ಆಗುದು ಭಗವಂತನ ಇಚ್ಛೆ ಎಂದರೆ. ಈಗ ಸಪೋಸ್ ನಮ್ಮ ನದಿಯಲ್ಲಿ ನೀರು ಈ ತರ ದೋಣಿ ಅಲ್ಲೋಲ ಕಲ್ಲೋಲ ಆಗ್ತುಂಟು,
ನೀರು ಒಳ ಬರ್ತುಂಟ ಅಂದ್ರೆ ಅರ್ಥ ಹೇಳಿದ್ರೆ ನಮ್ಮ ಜೀವನ ಮುಗೀತು ಅಂತೇಳಿ. ಅದಕ್ಕೆ ಅದು ಭಗವಂತನ ಅದು ಆಸೆ ಇರ್ಬೋದು. ಅದಕ್ಕೆ ನಾನು ಹೇಳಿದೆ ಏನ್ ಹೇಳಿದೆ, ನಾನು ಕೂಡ ಭಗವಂತನ ಆಸೆ ನನ್ನ ಆಸೆಯನ್ನು ಕೂಡಿಸ್ಕೊಂಡೆ. ಓಕೆ, ಭಗವಂತನ ಆಸೆ ಇಚ್ಛೆ ಇತ್ತು ಭೂಮಿ ನಮ್ಮ ಬೋಟ್ ಒಳಗೆ ನೀರು ಬರ್ಬೇಕಂತ ಹೇಳಿ. ಅದಕ್ಕೆ ನಾನು ಕೂಡ ನನ್ನ ಕಮಂಡಲ್ಲೇ ನೀರನ್ನು ತೆಗೆದು ಬೋಟ್ ಒಳಗೆ ಹಾಕಿದ್ದೆ. ಅದೇ ತರ ಭಗವಂತನ ಇಚ್ಛೆ ಮತ್ತೆ ಬಂತು. ಜನರೆಲ್ಲ ಭಗವಂತನ ಪ್ರಾರ್ಥನೆ ಮಾಡಿದ್ರು, ಭಗವಂತ ನನಗೆ ಅವನ ಪ್ರಾರ್ಥನೆ ಕೇಳಿತು. ಅದಕ್ಕೆ ನದಿ ಶಾಂತ ಆಯಿತು, ಎಲ್ಲರೂ ಕೂಡ ಎಲ್ಲರೂ ಸುರಕ್ಷಿತರಾಗಿದ್ದಾರೆ. ಅಂತ ಸಮಯದಲ್ಲಿ ಅದು ಕೂಡ ಭಗವಂತನ ಇಚ್ಛೆ. ಹಾಗಾಗಿ ನಾನೇನ್ ಮಾಡಿದ್ರೆ ಆ ಬೋಟ್ ಒಳಗೆ ನೀರನ್ನು ನಾನು ಹೊರಹಾಕ್ತಾ ಹೋದೆ ಅಂತೇಳಿ ನಾವು ಹೇಳ್ತಾನಂತೆ. ಅಂದ್ರೆ ನಮ್ಮ ಇದರ ಅರ್ಥ ಏನ್ ಹೇಳಿದ್ರೆ, ನಾವು ಪ್ರತಿಯೊಬ್ರು ಕೂಡ ನಾವು ಒಂದು ಏನು ವಿಷಯ ನಮ್ಮ ಜೀವನದಲ್ಲಿ ಸಂಬಂಧಪಟ್ಟು ನಡೀತದ ಅದರೊಟ್ಟಿಗೆ ನಾವು ಭಗವಂತನ ಇಚ್ಛೆ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ. ಅಂದ್ರೆ ನಮ್ಮ ಕೃಷ್ಣ ಭಾವಮೃತದಲ್ಲಿ ನಮ್ಮ ಇಚ್ಛೆ ಮತ್ತೆ ಭಗವಂತನ ಇಚ್ಛೆ ಏನಿದೆ ಅದು ಒಂದೇ ಇರ್ಬೇಕಂತ. ನಮ್ಮ ಇಚ್ಛೆ ಬೇರೆ ಆದ್ರೆ, ಭಗವಂತನ ಇಚ್ಛೆ ಬೇರೆ ಆದ್ರೆ ನಾವು ಜೀವನದಲ್ಲಿ ಬಹಳಷ್ಟು ನಮಗೆ ಸಮಸ್ಯೆ ಬರ್ತದೆ. ಆಗ ನಮ್ಗೆ ಬಹಳಷ್ಟು ಕಷ್ಟಗಳು ಬರ್ತದೆ. ಯಾಕಂದ್ರೆ ನಮ್ಮ ಇಚ್ಛೆ ಬೇರೆ ಆದ್ರೆ ನಾವು ಈ ಭೌತಿಕ ಜಗತ್ತಿನ ವಸ್ತುಗಳೇನಿದೆ ಅದರಲ್ಲಿ ನಾವು ಸಂತೋಷ ಪಡ್ಲಿಕ್ಕೆ ಆಸೆ ಪಡ್ತೇವೆ. ಈಶ್ವರ ಮಹಾಂಭೋಗಿ ಬಲವಾನ್ ಸುಖಿ ಅಂತೇಳಿ, ಸಿದ್ಧವಾನ್ ಬಲವಾನ್ ಸುಖಿ ಅಂತೇಳಿ. ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಈ ಇಂದ್ರ ತೃಪ್ತಿ ಪಡ್ಲಿಕ್ಕೆ ನಾವು ಆಸೆ ಪಡ್ತೇವೆ. ಅದರೊಟ್ಟಿಗೆ ಆ ಅದರ ಏನಂತ ಅದೇ ಸಮಯದಲ್ಲಿ ಏನಂತ ಹೇಳಿದ್ರೆ ನಮ್ದೆಲ್ಲ ಇಂದ್ರ ತೃಪ್ತಿ ಪಡೆ ಈ ಗಲಾಟೆಯಲ್ಲಿ ನಾವು ಬಹಳಷ್ಟು ಕಷ್ಟಪಡ್ತೇವೆ, ಬಹಳಷ್ಟು ನಮ್ಗೆ ದುಃಖ ಬರ್ತದೆ. ಅದೇ ಸಮಯದಲ್ಲಿ ನಾವು ಭಗವಂತನ ಇಚ್ಛೆ ಏನಿದೆ, ಭಗವಂತನ ಇಚ್ಛೆ ಏನಿದ್ರೆ ನಾವೆಲ್ಲರೂ ಒಂದಲ್ಲ ಒಂದು ದಿನ ಭಗವಂತನ ಕಡೆಗೆ ಬರಬೇಕು. ನಾವೆಲ್ಲರೂ ಮಮೇವಾಂಶ ಜೀವಲೋಕೆ ಜೀವಭೂತ ಸ್ಥಾನ, ನಾವೆಲ್ಲರೂ ಭಗವಂತನ ಅಂಶ, ನಾವೆಲ್ಲರೂ ಕೂಡ ಭಗವಂತನ ಜಾಗಕ್ಕೆ ಹೋಗ್ಬೇಕು. ಇದು ಭಗವಂತನ ಇಚ್ಛೆ. ಹಾಗಾಗಿ ಈ ಭೌತಿಕ ದುಃಖಾಲೆ ಮಶಾತ ಭೌತಿಕ ಸೃಷ್ಟಿ ಏನಿದೆ ಅದನ್ನು ಭಗವಂತ ಮಾಡಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಇಚ್ಛೆ ಮತ್ತೆ ಭಗವಂತನ ಇಚ್ಛೆ ಒಂದೇ ಆದ್ರೆ ಆಗ ನಮ್ಗೆ ಸಂಸಾರದಲ್ಲಿ ಯಾವ ಕಷ್ಟಗಳು ಇರುವುದಿಲ್ಲ. ನಾವು ಬಹಳ ಸುಂದರ ರೀತಿಯಿಂದ ನಾವು ಜೀವನವನ್ನು ನಡೆಯಬಹುದು. ಅದನ್ನೇ ನಮ್ಮ ಭಗವದ್ಗೀತೆಯಲ್ಲಿ 18ನೇ ಚಾಪ್ಟರ್ ಕೃಷ್ಣ ಹೇಳ್ತಾನೆ, ಮಚ್ಚಿತ್ತ ಸರ್ವ ದುರ್ಗಾನಿ ಮತ್ ಪ್ರಸಾದ ತರಿಷ್ಯತಿ ಅಂತ ಹೇಳಿ. ಮಚ್ಚಿತ್ತ ಸರ್ವ ದುರ್ಗಾನಿ, ಯಾರೆಲ್ಲ ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾರೆ ಅವರು ಸರ್ವ ದುರ್ಗಾಣಿ, ಅವ್ರ ಎಲ್ಲ ಕಷ್ಟಗಳಿಂದ ಹೊರ ಬರ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ಮತ್ ಪ್ರಸಾದ ತರಿಷ್ಯತಿ ಅಂದ್ರೆ ಭಗವಂತನ ಕೃಪೆ, ಯಾವಾಗ ಭಗವಂತನ ಕೃಪೆ ಇರ್ತದ ಅವ್ರು ಯಾರು ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾರೋ ಅವರಿಗೆಲ್ಲ ಭಗವಂತನ ವಿಶೇಷ ಕೃಪೆ ಸಿಗ್ತದೆ. ಆ ಕೃಪೆ ಎಷ್ಟು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಇವತ್ತು ಉದಾಹರಣೆ ಹೇಳಿದ್ರೆ ನಮ್ಮೊಬ್ರು ಉಡುಪಿಗೆ ಇವತ್ತು ಬೆಂಗಳೂರಿಂದ ಬಂದಿದ್ರು. ಅವರಿಗೆ ಉಡುಪಿಯಲ್ಲಿ ಬಹಳಷ್ಟು ರಶ್ ಟೆಂಪಲ್ ಅಲ್ಲಿ. ರಶ್ ಹೇಳಿದ್ರೆ ಅವರಿಗೆ ಎಲ್ಲಿ ಜಾಗ ಸಿಗಲಿಲ್ಲ. ಕಡೆ ನಾನು ನಮ್ಮಲ್ಲಿ ಬಂದಿರಿ ಅಂತ ಹೇಳಿದೆ. ಮತ್ತೆ ಬೆಳಿಗ್ಗೆ 4:20 ಅವರಿಗೆ ದೇವಸ್ಥಾನ ಕರ್ಕೊಂಡಿದೆ ಮಂಗಳಾರತಿ ದರ್ಶನಕ್ಕೆ. ಅಲ್ಲಿ ಮಂಗಳಾರತಿ ದರ್ಶನ ಸ್ವಲ್ಪ ಜನ ಜಾಸ್ತಿ ಇತ್ತು. ಹಾಗೆ ನಾವು ಲೈನಲ್ಲಿ ನಿಂತ್ಕೊಂಡು ಜಪ ಮಾಡ್ತಿದ್ವಿ. ಕಡೆಗೆ ನಮ್ಮ ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಅದೇ ಸಮಯದಲ್ಲಿ ಇಲ್ಲಿ ಉಡುಪಿಯಲ್ಲಿ ಮಂಗಳಾರತಿ ಶುರುವಾಯಿತು. ಮಂಗಳಾರತಿ ಶುರುವಾಗ ಇಂಡಲ್ಲಿ ದೊಡ್ಡ ಆರತಿ ತೋರಿಸ್ತಾರಲ್ಲ, ಅದೇ ಸಮಯದಲ್ಲಿ ನಮಗೆ ಕೃಷ್ಣ ದರ್ಶನ ಆಯ್ತು. ಆ ಮಾತಾಜಿ ಅವರು ಬೆಂಗಳೂರಿಂದ ಬಂದದ್ದು ಯಾಕಂದ್ರೆ ಅವರಿಗೆ ಉಡುಪಿಯಲ್ಲಿ ಮೊದಲನೇ ದಿನ ಕೃಷ್ಣ ನೋಡ್ಬೇಕಂತ ಹೇಳಿ, ಜನವರಿ 1ನೇ ದಿನ. ಆ ಭಗವಂತ ಯಾವ ತರ ಒಂದು ಆಸೆಯನ್ನು ಪೂರೈಸಿ ಹೇಳಿದ್ರೆ ಅದನ್ನ ನೋಡಿ ನಂಗೆ ಬಹಳಷ್ಟು ಸಂತೋಷ ಆಯ್ತು. ಈ ತರ ಕೂಡ ಒಂದು ಭಗವಂತ ಭಕ್ತರ ಆಸೆಯನ್ನು ಪೂರೈಸ್ತಾರೆ. ಅವರಿಗೆ ಆ ಮಂಗಳಾರತಿ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಮೇನ್ ಆರತಿ ಆಕ್ಚುಲಿ ಎಂಡಲ್ಲಿ ದೊಡ್ಡ ಆರತಿ ಮಾಡ್ತಾರೆ. ಅದೇ ಸಮಯದಲ್ಲಿ ಆ ಭಗವಂತನ ಬಹಳಷ್ಟು ಸುಂದರವಾದ ಅವರಿಗೆ ದರ್ಶನ ಆಯ್ತು. ಇದೇ ತರ ನಾವು ಕೂಡ ಭಗವಂತನ ಬಗ್ಗೆ ಯಾವಾಗಲೂ ನಮ್ಮ ಧ್ಯಾನ ಇರಬೇಕು. ಮಚ್ಚಿತ್ತ ಸರ್ವ ದುರ್ಗಾಣಿ ಅಂತ ಹೇಳಿ ಮತ್ ಪ್ರಸಾದ ತರಿಷ್ಯತಿ, ಇದೇ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಭಗವಂತ ಯಾವಾಗಲೂ ಕೂಡ ಯಾರೆಲ್ಲ ನನ್ನ ಬಗ್ಗೆ ಧ್ಯಾನ ಮಾಡ್ತಾರೆ ಅವರಿಗೆ ಎಲ್ಲಾ ಕಷ್ಟಗಳಿಂದ ದುಃಖಗಳಿಂದ ಅವರಿಗೆ ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಯಾರು ಅಹಂಕಾರದಲ್ಲಿ ಇರ್ತಾರೆ ಅವರಿಗೆ ಬಹಳಷ್ಟು ಕಷ್ಟ ಬರ್ತದೆ ಅಂತೇಳಿ ಈ ವಿಷಯವನ್ನು ಭಗವಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಬಹಳಷ್ಟು ಸುಂದರವಾದ ನ್ಯೂ ಇಯರ್ ಆಕ್ಚುಲಿ ಭಗವಂತ ಹೇಳಿದಾಗೆ ಭವನಾಂಜನ್ಮನಾಮದಲ್ಲಿ ಜ್ಞಾನಮ ಪ್ರಪದ್ಯತೆ ವಾಸುದೇವ ಸ್ವರಮಿತಿ ಸಾ ಮಹಾತ್ಮ ಸುದುರ್ಲಭ ಅಂತ ಒಂದು ಮಹಾತ್ಮ ಬಹಳಷ್ಟು ದುರ್ಲಭ ಅಂತ ಆ ಸುದುರ್ಲಭ ವರ್ಗಕ್ಕೆ ನಾವು ಸೇರ್ಬೇಕು. ಇದು ನಮ್ಮದು ರೆಸಲ್ಯೂಷನ್. ನ್ಯೂ ಇಯರ್ ರೆಸಲ್ಯೂಷನ್ ಹೇಳಿದ್ರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹಳಷ್ಟು ಜನ್ಮ ತೆಗೆದು ನಾವು ಈಗ ಬಂದಿದ್ದೇವೆ. ಹಾಗಾಗಿ ನಮ್ಗೆ ಬಹಳಷ್ಟು ಜ್ಞಾನ ಬಂದಿದೆ. ಆ ಜ್ಞಾನನ ಉಪಯೋಗಿಸ್ಕೊಂಡು ನಾವೆಲ್ಲರೂ ಕೂಡ ಈ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅಂದ್ರೆ ಎಷ್ಟು ತನಕ ನಮ್ಗೆ ಜ್ಞಾನ ಇರುವುದಿಲ್ಲ ಅಷ್ಟು ತನಕ ನಾವು ಕಷ್ಟದಲ್ಲಿ ಇದ್ದೇ ಇರ್ತೇವೆ. ನಮ್ಗೆ ಕುಂತಿ ಮಾಡಿ ಹೇಳ್ತಾಳಲ್ಲ, ಭವ್ಯ ಅಸ್ಮಿನ್ ಕೃಷ್ಯಮಾನ ಅವಿದ್ಯಾ ಜ್ಞಾನ ಕರ್ಮವಿ ಶ್ರವಣ ಸ್ಮರಣಾನಿ ಕಷ್ಟ ನೀತಿ ಕೇಚನ ಇರ್ತಾರೆ. ಅಂದ್ರೆ ಭವ್ಯ ಅಸ್ಮಿನ್ ಕೃಷ್ಯಮಾನ, ಎಲ್ಲ ಜನರು ಈ ಭೌತಿಕ ಸಂಸಾರದಲ್ಲಿ ಮುಳುಗಿ ಅವರು ಕಷ್ಟಪಡ್ತಿದ್ದಾರೆ. ಯಾಕೆ ಕಷ್ಟಪಡ್ತಾರೆ? ಅವಿದ್ಯಾ ಜ್ಞಾನ ಕರ್ಮ ಬಿವಿ ಅಂತೇಳಿ. ಅಂದ್ರೆ ಅವಿದ್ಯಾ ಏನಿದೆ ಅವಿದ್ರಿಂದ ಏನ್ ಮಾಡ್ತಾರೆ, ಅವರು ತುಂಬಾ ಕರ್ಮ ಮಾಡ್ತಾರೆ.
ಭಗವಂತ ಎಷ್ಟು ತನಕ ನಮ್ಗೆ ನಾವು ವಿದ್ಯೆ ನಮ್ಗೆ ಜ್ಞಾನ ಇರುವುದಿಲ್ಲ ಅಷ್ಟು ತನಕ ನಾವು ತಪ್ಪು ಕೆಲಸ ಮಾಡ್ತೇ ಇರ್ತೀವಿ. ಎಷ್ಟು ತನಕ ತಪ್ಪು ಕೆಲಸ ಮಾಡ್ತೀವಿ ಅಷ್ಟು ತನಕ ನಮ್ಗೆ ಆ ಭವ್ಯಸ್ಮಿನ್ ಕೃಷ್ಯಮಾನ ನಮ್ಗೆ ನಾವು ಬಾಸ್ ಆಗ ನಾವು ಸಫರ್ ಆಗ್ಲೇಬೇಕು, ನಾವು ಕಷ್ಟಪಡ್ಲೇಬೇಕು. ಇಷ್ಟು ಹೇಳಿ ನಮ್ಮದು ನ್ಯೂ ಇಯರ್ ರೆಸಲ್ಯೂಷನ್ ಹೇಳಿದ್ರೆ ನಮ್ದೆಲ್ಲ ನಮ್ಮ ಚೇತನ ಏನಿದೆ ಅದನ್ನು ನಾವು ಅತ್ಯುತ್ತಮ ಸ್ಥಿತಿಗೆ ತರಬೇಕು. ಸ್ಥಿತಿಗೆ ತಂದು ನಾವು ಭಗವಂತನ ಆಸೆ ಏನಿದೆ, ನಮ್ಮ ಆಸೆ ಏನಿದೆ ಅದನ್ನು ಒಂದೇ ಮಾಡ್ಬೇಕು. ಅದು ಒಂದು ಮಾಡಿದ್ರೆ ಮಾತ್ರ ನಮ್ಮ ಹೊಸ ವರ್ಷ ನಮಗೆ ಪ್ರತಿದಿನ ಕೂಡ ಹೊಸ ವರ್ಷ. ಎಲ್ಲರಿಗೂ ಕೂಡ ಇಷ್ಟು ಹೇಳಿ ಈ ಹೊಸ ವರ್ಷಕ್ಕೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆ ಆಯುಷ್ಯ, ಆರೋಗ್ಯ, ನೆಮ್ಮದಿ, ಕೃಷ್ಣ ಪ್ರೇಮ, ಕೃಷ್ಣ ಭಕ್ತಿ ಕೊಡ್ಲಿ ಅಂತ ನಾವು ಹಾರೈಸುವ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ರಾಮ. ಶ್ರೀಮಂತ ರಾಶಿ ಭಾಗವತಂ ಕಿ, ಆಂದನಾಚಾರ್ಯ ಕಿ ಜೈ, ಪಾಸುರಂ ಕಿ ಜೈ, ಹರೇ ಕೃಷ್ಣ ಗೋಪಾಲ್ ಕಿ ಜೈ, ಹರೇ ಕೃಷ್ಣ. ಸಾಧು ಸಾಧು ಸಾಧು. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ಸ್ವಲ್ಪ ಸಮಯದಲ್ಲಿ ನೀವು ಇಷ್ಟೆಲ್ಲ ವಿಷಯಗಳನ್ನು ಹೇಳಿದಿರಿ. ಇವತ್ತಿನ 18ನೇ ಪಾಸುರದ ಬಗ್ಗೆ, ಹಾಗೆ ಮುಚುಕುಂದನ್ ಅವರ ಒಂದು ಕಥೆಯನ್ನು ಹೇಳಿದಿರಿ. ಹಾಗೆ ನ್ಯೂ ಇಯರ್ ರೆಸಲ್ಯೂಷನ್ ಯಾವ ರೀತಿ ಮಾಡಬೇಕು ಅದನ್ನು ಮಾತೃ ಸುಶಾತು ಕೌಂತೆಯ ಶೀತೋಷ್ಣ ಸುಖದ ಭಗವದ್ಗೀತೆಯ ಶ್ಲೋಕದಿಂದ ತುಂಬಾ ವಿವರವಾಗಿ ತಿಳಿಸಿದ್ದೀರಿ. ಸುಖ ಹಾಗೂ ದುಃಖಗಳನ್ನು ನಾವು ಯಾವ ರೀತಿಯಾಗಿ ಭಗವಂತನ ಕೃಪೆ, ಭಗವಂತನ ಅನುಗ್ರಹವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದಿರಿ. ಯಾರಿಗಾದ್ರೂ ಇಲ್ಲಿ ಇವತ್ತಿನ ಪ್ರವಚನದ ಬಗ್ಗೆ ಏನಾದ್ರೂ ಕಮೆಂಟ್ ಅಥವಾ ಏನಾದ್ರೂ ಹೇಳಲಿಕ್ಕಿದ್ರೆ ಪ್ರಭು ಹತ್ರ ಕೇಳ್ಬೋದು. ಇನ್ನು 5 ನಿಮಿಷ ಉಂಟು. ಹರೇ ಕೃಷ್ಣ. ಹರೇ ಕೃಷ್ಣ. ಮುರಳೀವರ್ಧನ್ ಪ್ರಭು, ದಂಡವತ್ ಪ್ರಣಾಮ್. ತುಂಬಾ ಚೆನ್ನಾಗಿತ್ತು ಪ್ರಭು ಪ್ರವಚನ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ಹೇಳಿದ್ರಿ ನೀವು, ಅದೇ ಇಲ್ಲಿ ದುಬೈ ಲೈಫ್ ಹೆಂಗಿರುತ್ತೆ ಅಂದ್ರೆ, ನೀವೆಲ್ಲ ಮಂಗಳಕ್ಕೆ ಹೋಗ್ಬೇಕಾದ್ರೆ ಅವರೆಲ್ಲ ಪಾರ್ಟಿಯಿಂದ ಹೊರಗಡೆ ಬರ್ತಾ ಇರ್ತೀರಾ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾ ಜಾಗೃತಿ ಸಂಯಮಿ. ಯಾರು ಇವರಿಗೆ ಮುನಿಗಳಿಗೆ ಯಾವಾಗ ಹಗಲಾಗತ್ತೆ ಆಗ ಈ ಭೌತಿಕವಾದಿಗಳಿಗೆ ಯಾವಾಗ ರಾತ್ರಿ ಆಗತ್ತಂತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು, ತುಂಬಾ ಚೆನ್ನಾಗಿತ್ತು ಪ್ರವಚನ. ಹಾಗೆ ಇದು ಭವೇಸ್ಮಿನ್ ಯೋಗ ಮಾಡಾಯ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಶ್ಲೋಕ. ಮತ್ತೆ ನೀವು ಹೇಳ್ದಾಗೆ ಇದು ನಮ್ದು ಹೊಸ ವರ್ಷ ಅಲ್ಲ, ನಮ್ದು ಹೊಸ ವರ್ಷ ಇದು ಉಗಾದಿ ಮತ್ತೆ ಗೌರ ಪೂರ್ಣಿಮಾ. ಅವಾಗ ಏನಾಗತ್ತೆ, ಪ್ರಕೃತಿ ಕೂಡ ಅವಾಗ ಹೊಸ ವರ್ಷನ ಆರಂಭಿಸುತ್ತೆ, ರೈಟ್? ಇವಾಗ ನೋಡಿ, ನೀವು ಹೇಳ್ದಂಗೆ ಈ ವರ್ಷದಲ್ಲೆಲ್ಲ ಬರೀ ಐಸ್ ಬೀಳ್ತಿರುತ್ತೆ, ಏನಿರಲ್ಲ. ಬಟ್ ವಸಂತ ಋತುಲಿ ಎಲ್ಲ ಗಿಡಗಳು ಚಿಗುರ ಆಗುತ್ತೆ, ಎಲ್ಲಾ ಮರಗಳು ಕಲರ್ಫುಲ್ ಆಗಿರುತ್ತೆ. ತುಂಬಾ ಥ್ಯಾಂಕ್ಸ್ ಪ್ರಭು. ಆಮೇಲೆ ತುಂಬಾ ಥ್ಯಾಂಕ್ಸ್, ನೀವು ಉಡುಪಿನಲ್ಲಿ ಇದ್ದು ತುಂಬಾ ಸೇವೆ ಮಾಡ್ತಿದ್ದೀರಾ ಎಲ್ಲಾ ಭಕ್ತಗಳಿಗೆ. ಸೊ ಲಾಸ್ಟ್ ವೀಕ್ ಕೀರ್ತನ್ ಮೇಳದಲ್ಲಿ ನಮ್ಮ ಒಬ್ಳು ಗಾಡ್ ಸಿಸ್ಟರ್ ಬಂದಿದ್ರು, ಜೈ ರಾಧೆ ಅಂತ ಹೇಳಿ. ಸೊ ನಿಮ್ ಮನೇಲಿ ಬಂದಿದ್ರಂತ ಅವರು. ನಿಮ್ ತುಂಬಾ ಹೊಗಳ್ತಾ ಇದ್ರು. ತುಂಬಾ ತುಂಬಾ ಧನ್ಯವಾದ ಪ್ರಭು. ಹರೇ ಕೃಷ್ಣ. ಬೇರೆ ಯಾರಿದ್ರೆ ಕಮೆಂಟ್ ಹೇಳಿ. ಪ್ರಭು ಅವರು ಸುಂದರವಾಗಿ ಪ್ರವಚನ ಕೊಟ್ಟಿದ್ದಾರೆ ಇವತ್ತು. ಯಾರಿಗೂ ಪ್ರಶ್ನೆ ಇಲ್ಲ, ನಾವು ಬ್ರೇಕ್ಔಟ್ ರೂಮ್ ಹೋಗೋಣ. ಹರೇ ಕೃಷ್ಣ. ಥ್ಯಾಂಕ್ಸ್ ಎಲ್ರಿಗೂ. ನಮ್ಮ ಭಕ್ತಿ ಕನ್ನಡ ಕಲ್ಪವೃಕ್ಷಕ್ಕೆ ಬಹಳಷ್ಟು ತುಂಬಾ ಧನ್ಯವಾದಗಳು ಪ್ರಭುಜಿ. ಒಳ್ಳೆ ಇಡೀ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನಮ್ಗೆ. ಥ್ಯಾಂಕ್ಸ್. ಹರೇ ಕೃಷ್ಣ. ಅಮೃತ ಅವರಿಗೆ ನಿಮ್ಗೆ ಎಲ್ರಿಗೂ ತುಂಬಾ ನಮ್ಮ ತುಂಬ ಹೃದಯದ ಧನ್ಯವಾದಗಳು. His Grace ಮುರಳೀವರ್ಧನ್ ಗೋಪಾಲ್ ಕೃಷ್ಣ ಪ್ರಭು ಕಿ ಜೈ. ಜೈ. ಗುರು ಮಹಾರಾಜ್. ಹರೇ ಕೃಷ್ಣ.